ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇ ಫಾರ್ ಇಂಗ್ಲಿಷ್. ನಾನು ನಂದಾ ದೀಪ. ಇವತ್ತು ನಾವು 19th ಕ್ಲಾಸ್ ಔಟ್ ಆಫ್ 30 ಡೇಸ್ ಇಂಗ್ಲಿಷ್ ಲರ್ನಿಂಗ್ ಚಾಲೆಂಜಲ್ಲಿ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ರೆಸ್ಟೋರೆಂಟ್, ಹೋಟೆಲ್ಸಲ್ಲಿ ಹೋದಾಗ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಆರ್ಡರ್ ಪ್ಲೇಸ್ ಮಾಡಬೇಕು ಎಲ್ಲವನ್ನ ಡಿಸ್ಕಸ್ ಮಾಡಿದ್ದೀನಿ. ಗೋ ಬ್ಯಾಕ್ ಆ್ಯಂಡ್ ಚೆಕ್ ದ್ಯಾಟ್. ಇವತ್ತಿನ ಕ್ಲಾಸಲ್ಲಿ ನಿಮಗೆ ನಿಮ್ಮ ಫೀಲಿಂಗ್ಸನ್ನು, ಕೋಪ ಆಗಲಿ, ಖುಷಿ ಆಗಲಿ, ದುಃಖ ಆಗಲಿ, ಸಿಟ್ಟಾಗಲಿ, ಯಾವ ವರ್ಡ್ಸ್ಗಳನ್ನು ಯೂಸ್ ಮಾಡಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು, ಯಾವ ಶಬ್ದಗಳು ಯಾವ ರೀತಿ ಯೂಸ್ ಆಗ್ತವೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನೀವು ಹೊಸ ಫಾಲೋವರ್ ಆಗಿದ್ರೆ, ಹೊಸ ಸಬ್ಸ್ಕ್ರೈಬರ್ ಆಗಿದ್ರೆ, ಓಕೆನಾ? ಸೊ ಡೋಂಟ್ ವರಿ, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಯಾವ ಫೀಲಿಂಗ್ ಬಂದ್ರೂ, ಪ್ರೀತಿಯ, ಖುಷಿನ, ಸಿಟ್ಟ ಏನು ಬಂದ್ರೂ ಇಂಗ್ಲೀಷಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಿಮಗೆ ಭಯ ಆಗ್ತಿದ್ರೆ, ನಮಗೆ ಶಬ್ದನೇ ಗೊತ್ತಿಲ್ಲೋ ಅಲ್ಲಪ್ಪ, ಖುಷಿ ಅಂದರೆ ಹೆಂಗೆ ಹೇಳೋದು, ಖುಷಿ ಅಂದರೆ ಹ್ಯಾಪಿ ಅಷ್ಟೇನಾ, ಯಾವ ಶಬ್ದಗಳಿದ್ದಾವೆ, ಸಿಟ್ಟು ಬಂದರೆ ಸೊ ಸಿಟ್ಟಿಗೂ ಫ್ರಸ್ಟ್ರೇಷನ್ಗೂ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ, ಆಮೇಲೆ ಹತಾಶೆ ಬಂದಾಗ, ನೋವಾದಾಗ ಎಲ್ಲವನ್ನು ಒಂದೇ ಥರ ಹೆಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗುತ್ತೆ, ಎಲ್ಲವನ್ನು ಹೆಂಗೆ ಸ್ಯಾಡ್ ಅನ್ನುವಂಥ ವರ್ಡನ್ನೇ ನಾವು ಯೂಸ್ ಮಾಡಬೇಕಾಗುತ್ತೆ ಅನ್ನುವಂಥ ಬೇಜಾರು ನಿಮ್ಮಲ್ಲಿದ್ದರೆ, ಇವತ್ತು ಸಾಕಷ್ಟು ಶಬ್ದಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡುವಾಗ ಭಯ ಬೇಡ, ನೀವು ಕನ್ನಡದಂತೆ ಇಂಗ್ಲೀಷಲ್ಲೂ ಕೂಡ ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಎಕ್ಸ್ಪ್ರೆಸಿಂಗ್ ಫೀಲಿಂಗ್ಸ್ ಇನ್ ಇಂಗ್ಲಿಷ್ ಡೈಲಿ ಲೈಫಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಆಂಗರ್, ಸಿಟ್ಟು, ಕೋಪ. ಓಕೆನಾ? ಸೊ ಸಿಟ್ಟನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ವೆನ್ ಸಮಥಿಂಗ್ ಮೇಕ್ಸ್ ಯು ಮ್ಯಾಡ್, ನಿಮಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದ್ರೆ ನಾನು ಯಾವ ರೀತಿ ಸೆಂಟೆನ್ಸಸ್ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಸಿಂಪಲ್ ಆಗಿ ನಾನು ಬಳಸ್ತೀನಿ. ಮ್ಯಾಮ್ ಫಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಗ್ಲೀಷ್ ಅಂದರೆ ಆ ಸೆಂಟೆನ್ಸ್ ಕೂಡ ಇದೆ. ನಾನು ಸ್ವಲ್ಪ ಅಡ್ವಾನ್ಸ್ ಇಂಗ್ಲೀಷಲ್ಲಿ ಇದ್ದೀನಿ, ಇನ್ನು ನಾನು ಕಲಿಯೋವಾಗ್ಲೇ ಅಡ್ವಾನ್ಸ್ ಆಗಿ ಕಲಿತೀನಿ ಅನ್ನೋರಿದ್ರೆ ಆ ಥರ ಒಂದು ಅಡ್ವಾನ್ಸ್ ಸೆಂಟೆನ್ಸಸ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಎರಡೂ ಥರ ವರ್ಗಗಳಿಗೆ ನಿಮಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಸೆಂಟೆನ್ಸ್ ಬಂದುಬಿಟ್ಟು ಐ ಆಮ್ ಆಂಗ್ರಿ ಅಬೌಟ್ ದಿಸ್, ಐ ಆಮ್ ಆಂಗ್ರಿ ವಿತ್ ಯು. ನಾನು ಸಿಟ್ಟಾಗಿದ್ದೀನಿ, ನನಗೆ ಇದ್ರ ಬಗ್ಗೆ ಕೋಪ ಇದೆ, ಇದ್ರ ಬಗ್ಗೆ ನನಗೆ ಸಿಟ್ಟಿದೆ ಅಂತ ಹೇಳುವಾಗ ನಾನು ಐ ಆಮ್ ಆಂಗ್ರಿ ಅಬೌಟ್ ದಿಸ್, ಐ ಆಮ್ ಆಂಗ್ರಿ ವಿತ್ ಯು, ಐ ಆಮ್ ಆಂಗ್ರಿ ಆನ್ ಯು ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇದು ಸಿಕ್ಕಾಪಟ್ಟೆ ನನಗೆ ಇರಿಟೇಟ್ ಮಾಡ್ತು, ನನಗೆ ಸಿಕ್ಕಾಪಟ್ಟೆ ಕೋಪ ತರಿಸ್ತು ಅಂತ ಹೇಳುವಾಗ ದಿಸ್ ರಿಯಲಿ ಅನಾಯ್ಡ್ ಮೀ. ಅನಾಯ್ ಅಂದರೆ ಕೋಪ ತರಿಸೋದು, ಕಿರಿಕಿರಿಯನ್ನು ಉಂಟು ಮಾಡೋದು ಇರುತ್ತಲ್ಲ, ಅದಕ್ಕೆ ನಾವು ಅನಾಯ್ ಅಂತ ಬಳಸ್ತೀವಿ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು, ಸಿಟ್ಟು ಬಂತು ಅನ್ನೋವಾಗ ಐ ಆಮ್ ಆಂಗ್ರಿ ಅಬೌಟ್ ದಿಸ್ ಅಂತ ಯೂಸ್ ಮಾಡ್ತೀವಿ. ಸೊ ಆಂಗ್ರಿಗೆ ಅನಾಯ್ಗೆ ಸ್ವಲ್ಪ ಚಿಕ್ಕ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸ್ವಲ್ಪ ಕಿರಿಕಿರಿ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ನನಗೆ ಕಿರಿಕಿರಿ ಮಾಡಬೇಡ, ಡೋಂಟ್ ಅನಾಯ್ ಮೀ, ನನಗೆ ಕಿರಿಕಿರಿ ಮಾಡಬೇಡ, ಇರಿಟೇಟ್ ಮಾಡಬೇಡ ಅಂತ ಹೇಳ್ತೀವಲ್ಲ, ಅವಾಗ ನಾವು ಅನಾಯ್ ಅಂತ ಬಳಸ್ಬೋದು. ಸಿಟ್ಟು, ಕೋಪ ಬಂದಿದೆ ಅಂತ ಹೇಳಿ ಕನ್ನಡದಲ್ಲಿ ಯೂಸ್ ಮಾಡ್ತೀವಿ, ಅವಾಗ ನಾವು ಆಂಗ್ರಿ ಅಂತ ಯೂಸ್ ಮಾಡ್ಬೋದು. ಸೊ ಐ ಆಮ್ ಆಂಗ್ರಿ ಅಬೌಟ್ ದಿಸ್, ಐ ಆಮ್ ರಿಯಲಿ ಅನಾಯ್ಡ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸ್ವಲ್ಪ ಅಡ್ವಾನ್ಸ್ ಸೆಂಟೆನ್ಸ್, ಐ ಲಾಸ್ಟ್ ಮೈ ಟೆಂಪರ್ ಬಿಕಾಸ್ ಇಟ್ ವಾಸ್ ಅನ್ಫೇರ್. ಅದು ನ್ಯಾಯಸಮ್ಮತವಾಗಿರಲಿಲ್ಲ ಆಟ, ನನಗೆ ಐ ಲಾಸ್ಟ್ ಮೈ ಟೆಂಪರ್ ಅಂದರೆ ನನಗೆ ಸಖತ್ ಕೋಪ ಬಂದುಬಿಡ್ತು ಅಂತ ಹೇಳುವಾಗ ನಾವು ಐ ಲಾಸ್ಟ್ ಮೈ ಟೆಂಪರ್, ನನ್ನ ಸಹನೆ ಮೀರ್ತು. ಓಕೆನಾ? ಟೆಂಪರ್ ನನಗೆ ನನ್ನ ಟೆಂಪರ್ ಹಾಳಾಗೋಯ್ತು ಅಂತ ಹೇಳುವಾಗ ನನ್ನ ಸಹನೆ ಮೀರ್ಬಿಡ್ತು, ನನ್ನ ಸಹನೆಯ ಕಟ್ಟೆ ಒಡಿತು ಅಂದರೆ ಅಷ್ಟೊತ್ತು ನಾನು ಸಹಿಸ್ಕೊಳ್ತಾ ಇದ್ದೆ, ಇನ್ಮೇಲೆ ಆಗಲ್ಲ ಅಂತ ಹೇಳಿ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು. ಐ ಲಾಸ್ಟ್ ಮೈ ಟೆಂಪರ್ ಅಂತ ಬಳಸ್ತೀವಿ, ಐ ಲಾಸ್ಟ್ ಮೈ ಟೆಂಪರ್ ಅಂತ ಬಳಸ್ತೀವಿ. ಸೊ ಯಾವುದೇ ಒಂದು ಸೆಂಟೆನ್ಸನ್ನು ನೀವು ಯೂಸ್ ಮಾಡ್ಬೋದು. ಯಾವತ್ತು ನಿಮಗೆ ಕೋಪ ಬಂದಾಗ, ಸಿಟ್ಟು ಬಂದಾಗ ಏನಂತ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಐ ಲಾಸ್ಟ್ ಮೈ ಟೆಂಪರ್, ಆ್ಯಂಗರ್ ಅಥವಾ ಅನಾಯ್ ಯಾವುದೇ ಶಬ್ದವನ್ನು ನೀವು ಯೂಸ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಒನ್ ಬಂದುಬಿಟ್ಟು ಜಾಯ್, ಹ್ಯಾಪಿ. ವೆನ್ ಸಮಥಿಂಗ್ ಗುಡ್ ಹ್ಯಾಪನ್ಸ್, ಏನೋ ಒಂದು ಖುಷಿ ಸುದ್ದಿ ಬಂದಾಗ, ಒಳ್ಳೇದಾದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಐ ಫೀಲ್ ಸೋ ಜಾಯ್ಫುಲ್ ಟುಡೇ. ಒಂದು ಮುದ್ದು ಮಗು ಬಂದಿರುತ್ತೆ ಮನೆಗೆ, ಅಥವಾ ಯಾವುದೋ ಒಂದು ನೀವು ಕಾಯ್ತಿರುವಂಥ ರಿಸಲ್ಟ್ಸ್ ಇರುತ್ತೆ, ಎಕ್ಸಾಮ್ಸ್ ಕ್ಲಿಯರ್ ಆಗಿರುತ್ತೆ, ಅಥವಾ ನೀವು ಅಂದ್ಕೊಂಡಷ್ಟು ಪರ್ಸೆಂಟೇಜ್ ಮಾಡಿರ್ತೀರಾ, ಅಥವಾ ನಿಮ್ಗೆ ಇಷ್ಟವಾದಂಥ ಡ್ರೆಸ್ ನಿಮಗೆ ಸಿಕ್ಕಿರುತ್ತೆ. ಸೊ ಅವಾಗ ಒಂದು ಯಾವುದೋ ಖುಷಿ ಇರುತ್ತೆ. ಸೊ ಯಾರು ನಿಮ್ಗೆ ಇಷ್ಟವಾದಂತಹ ರಿಲೇಟಿವ್ಸ್ ನಿಮ್ಮ ಮನೆಗೆ ಬಂದಿರ್ತಾರೆ, ಯಾವುದೋ ಒಂದು ಖುಷಿ ಇರಲಿ. ಐ ಫೀಲ್ ಸೋ ಜಾಯ್ಫುಲ್ ಟುಡೇ, ತುಂಬ ಖುಷಿ ಆಯಿತು ನೀವು ಬಂದಿದ್ದು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳುವಾಗ ಐ ಫೀಲ್ ಸೋ ಜಾಯ್ಫುಲ್ ಟುಡೇ, ಐ ಫೀಲ್ ಸೋ ಜಾಯಸ್ ಟುಡೇ ಅಂತ ಹೇಳ್ಬೋದು. ದಿಸ್ ನ್ಯೂಸ್ ಮೇಡ್ ಮೈ ಡೇ. ಈ ಮೇಡ್ ಮೈ ಡೇ ಅನ್ನೋದನ್ನ ತುಂಬ ಸಾರಿ ನಾವು ಬಳಸ್ತೀವಿ. ಯು ಮೇಡ್ ಮೈ ಡೇ ಅಂದರೆ ನನಗೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅಂತ ಹೇಳ್ದಂಗೆ. ಮೇಕ್ ಮೈ ಡೇ ಅಂತಂದ್ರೆ ಏನರ್ಥ, ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಪಡಿಸು ಅಂತ ಹೇಳ್ದಂಗೆ. ಸೊ ಯು ಮೇಕ್ ಮೈ ಡೇ, ಯು ಮೇಡ್ ಮೈ ಡೇ. ಸೊ ಇಲ್ಲಿ ಮೇಕ್ ಆ್ಯಂಡ್ ಮೇಡ್, ಓಕೆನಾ? ಸೊ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸಲ್ಲಿ ನಾವು ಇದನ್ನು ಬಳಸ್ತೀವಿ. ಯಾವಾಗ ನಮಗೆ ಆಲ್ರೆಡಿ ಖುಷಿ ಆಗೋಯ್ತು, ಅವತ್ತಿನ ದಿನ ತುಂಬ ಖುಷಿ ಆಗಿಬಿಟ್ಟಿರುತ್ತೆ, ಅವಾಗ ಮೇಡ್ ಅಂತ ಬಳಸ್ತೀವಿ.
ಓಕೆ. ಸೊ ಐ ವಿಲ್ ಮೇಕ್ ಯುವರ್ ಡೇ ಅಂತಂದರೆ ನಾನಿವತ್ತು ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದ್ದೀನಿ ನಿನ್ಗೆ ಇವತ್ತಿನ ದಿನ ಸಾರ್ಥಕ ಆಯ್ತಪ್ಪ ಅನ್ಸುತ್ತೆ. ಸೊ ಇವತ್ತಿನ ದಿನ ಸಾರ್ಥಕ ಅನ್ನಿಸ್ತು ಅಂತೀವಲ್ಲ, ಆವಾಗ ನಾವು ಯು ಮೇಡ್ ಮೈ ಡೇ ಅಂತ ಹೇಳಿ ಬಳಸ್ತೀವಿ. ಮೇಕ್ ಮೈ ಡೇ ಇನ್ನು ಖುಷಿ ಪಡಿಸೋದ್ರಲ್ಲಿ ಇರ್ತೀರಾ ಆವಾಗ ಮೇಕ್ ಅಂತ ಯೂಸ್ ಮಾಡ್ಬೋದು. ಖುಷಿ ಆಲ್ರೆಡಿ ಪಟ್ಟಿರ್ತೀರಾ ಆವಾಗ ಮೇಡ್ ಮೈ ಡೇ ಅಂತ ಹೇಳಿ ಬಳಸ್ಬೋದು. ಓಕೆ. ಸೊ ಜಾಯ್ಫುಲ್, ಮೇಡ್ ಮೈ ಡೇ. ಐ ಕಾಂಟ್ ಎಕ್ಸ್ಪ್ರೆಸ್ ಹೌ ಹ್ಯಾಪಿ ದಿಸ್ ಮೇಕ್ಸ್ ಮೀ ಫೀಲ್. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಕನ್ನಡದಲ್ಲೂ ನಾವು ಇದನ್ನು ಬಳಸ್ತೀವಿ. ನನಗೆ ಏನಂತ ಹೇಳಬೇಕು ಅಂತ ಶಬ್ದನೇ ಬರ್ತಾ ಇಲ್ಲ ಅಂತ ಹೇಳುವಾಗ ಅಷ್ಟೊಂದು ಖುಷಿಯಾಗಿರುತ್ತೆ, ಅಷ್ಟೊಂದು ಜಾಯ್ಫುಲ್ ಆಗಿರ್ತೀರ. ಆವಾಗ ಕೂಡ ಐ ಕಾಂಟ್ ಎಕ್ಸ್ಪ್ರೆಸ್ ಹೌ ಹ್ಯಾಪಿ, ಹೌ ಅಂತ ಬಳಸಬೇಕಾಗುತ್ತೆ. ಓಕೆ. ಐ ಕಾಂಟ್ ಎಕ್ಸ್ಪ್ರೆಸ್ ಎಷ್ಟು ಖುಷಿಯಾಗಿದೆ ಅಂತ ನನಗೆ ಶಬ್ದದಲ್ಲಿ ಹೇಳೋಕ್ಕಾಗ್ತಿಲ್ಲ. ಎಷ್ಟು ಅಂತ ಬಳಸ್ತೀವಲ್ಲ, ಅಲ್ಲಿ ನಾವು ಇಂಗ್ಲೀಷಲ್ಲಿ ಹೌ ಅಂತ ಬಳಸಬೇಕಾಗುತ್ತೆ. ಐ ಕಾಂಟ್ ಎಕ್ಸ್ಪ್ರೆಸ್ ಹೌ ಹ್ಯಾಪಿ ದಿಸ್ ಮೇಕ್ಸ್ ಮೀ ಫೀಲ್. ಓಕೆನಾ. ಸೊ ನಿಮ್ಗೊಂದು ಎಕ್ಸಸೈಸ್ ಕೊಡ್ತೀನಿ, ಸಿಂಪಲ್ ಎಕ್ಸಸೈಸ್. ಲೆಟ್ ಮಿ ಸಿ ನೀವು ಆ ಶಬ್ದವನ್ನು ಆ ಒಂದು ಸೆಂಟೆನ್ಸಲ್ಲಿ ಎಲ್ಲಿ ಬಳಸ್ತೀರಾ ಅಂತ ನಂಗೆ ನೋಡೋಕ್ಕಿದೆ. ಇವಾಗ ಐ ಫೀಲ್ ಸೋ ಜಾಯ್ಫುಲ್ ಟುಡೇ, ಇವತ್ತು ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಓಕೆ. ಸೋ ಬದಲಾಗಿ ನಾವಿಲ್ಲಿ ಬೇರೆ ಯಾವ ಶಬ್ದವನ್ನು ಯೂಸ್ ಮಾಡ್ಬೋದು ನಿಮ್ಗೆ ಗೊತ್ತಿದೆಯಾ? ಐ ಫೀಲ್ ಸೋ ಜಾಯ್ಫುಲ್ ಟುಡೇ ಇದೆ. ಸೋ ಬದಲಾಗಿ ಇನ್ನೊಂದು ಶಬ್ದವನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಐ ಫೀಲ್ ಸೋ ಜಾಯ್ಫುಲ್ ಟುಡೇ. ಸೋ ಜಾಗಕ್ಕೆ ಇನ್ನೊಂದು ಶಬ್ದ ಬರುತ್ತೆ, ಅದನ್ನು ಯೂಸ್ ಮಾಡಿ ನಿಮಗೆ ಸೆಂಟೆನ್ಸ್ ಮಾಡೋಕ್ಕಾಗುತ್ತಾ? ಲೆಟ್ ಮಿ ಸಿ, ಕಮೆಂಟ್ ಮಾಡಿ. ಓಕೆ. ಸೋ ಬಳಸಬಾರ್ದು, ಸೋ ಬದಲಾಗಿ ಇನ್ನೊಂದು ಇದೆ, ಅದನ್ನು ಬಳಸಬೇಕು. ರೈಟ್. ದಿಸ್ ನ್ಯೂಸ್ ಮೇಡ್ ಮೈ ಡೇ, ಐ ಕಾಂಟ್ ಎಕ್ಸ್ಪ್ರೆಸ್ ಹೌ ಹ್ಯಾಪಿ ದಿಸ್ ಮೇಕ್ಸ್ ಮಿ ಫೀಲ್. ಸೊ ಇವು ಮೂರುಗಳನ್ನು ನೀವು ಹ್ಯಾಪಿ ಫೀಲ್ ಆದಾಗ ಬಳಸ್ಬೋದು. ರೈಟ್. ಸೊ ನೆಕ್ಸ್ಟ್, ಸೊ ಇಲ್ಲಿ ಜಾಯ್ಫುಲ್ ಅಂತ ಅಂದರೆ ನಮಗೆ ಹ್ಯಾಪಿಗೂ ಜಾಯ್ಫುಲ್ಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಹ್ಯಾಪಿ ಅಂದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಬ್ಬ, ಇವತ್ತು ಸ್ವಲ್ಪ ನನಗೆ ಅಡ್ಡಿ ಇಲ್ಲ, ಖುಷಿ ಆಯಿತು, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅದು ಆಗ್ತಾ ಇದೆ, ಐ ಆಮ್ ಹ್ಯಾಪಿ ಅಂತ ಹೇಳ್ತೀವಿ. ಸೊ ಹ್ಯಾಪಿ ಅಂದಾಗ ಕಂಟೆಂಟ್ ಫೀಲ್ ಮಾಡ್ತೀವಿ, ಅಂದರೆ ಕಾಮ್ ಆಗಿರ್ತೀವಿ. ಜಾಯ್ಫುಲ್ ಅಂದಾಗ ಕುಣಿದು ಕುಪ್ಪಳಿಸ್ತಾ ಇರ್ತೀವಿ, ಅಷ್ಟೊಂದು ಖುಷಿಯಾಗಿರುತ್ತೆ. ಸೊ ಅಷ್ಟೇ ಡಿಫ್ರೆನ್ಸ್. ಒಂದು ಅಂದರೆ ಜಾಯ್ ಅಂದರು ಅಂದರೆ ಹ್ಯಾಪಿ ಅಂದರೂ ಸೇಮೇ ಅಲ್ವಾ ಅಂತ ಅನ್ನಿಸ್ತಿರುತ್ತೆ, ಬಟ್ ಅದನ್ನು ಯೂಸ್ ಮಾಡುವಂಥ ಸಿಚುವೇಶನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹ್ಯಾಪಿ ಅಂದಾಗ ಐ ಫೀಲ್ ಸೋ ಹ್ಯಾಪಿ ಟುಡೇ ಅಂತ ಹೇಳಿದಾಗ ನಾವು ಸ್ವಲ್ಪ ಕಾಮ್ ಆಗಿರ್ತೀವಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರುತ್ತೆ. ಸೊ ಆ ಒಂದು ಖುಷಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರುತ್ತಲ್ಲ, ಆವಾಗ ಹ್ಯಾಪಿ ಅಂತ ಬಳಸಬೇಕು. ಆ ಮೂಮೆಂಟ್ಗೆ ಅದಾದಾಗ ನಮಗೊಂದು ಅದೇನು ಎಕ್ಸೈಟ್ಮೆಂಟ್ ಬರುತ್ತೆ, ಖುಷಿ ಆಗುತ್ತೆ, ಕುಣಿದಾಡ್ತೀವಲ್ಲ, ಅದನ್ನು ಜಾಯ್ಫುಲ್ ಆಗಿ ನಾವು ಯೂಸ್ ಮಾಡ್ಬೋದು, ಜಾಯ್ ಅಂತ ಹೇಳಿ ಯೂಸ್ ಮಾಡ್ಬೋದು. ಓಕೆ. ಸೊ ಐ ಆಮ್ ಹ್ಯಾಪಿ ಟುಡೇ. ಸೊ ಖುಷಿನ ಇದನ್ನು ಕೊಟ್ಟಿದ್ದಕ್ಕೆ ನಿಂಗೆ ಖುಷಿ ಆಯ್ತಾ, ಈ ಗಿಫ್ಟ್ ತಂದಿದ್ದಕ್ಕೆ ನಿಂಗೆ ಖುಷಿ ಆಯ್ತು, ಎಸ್ ಐ ಆಮ್ ಹ್ಯಾಪಿ ಟುಡೇ, ಐ ಆಮ್ ಹ್ಯಾಪಿ ಟುಡೇ ಅಂತ ಅಷ್ಟೇ ಹೇಳ್ತೀವಿ. ಓಕೆ. ಐ ಫೀಲ್ ಗುಡ್ ಅಬೌಟ್ ದಿಸ್. ಓಕೆ, ಈ ಪ್ಲ್ಯಾನ್ ಚೆನ್ನಾಗಿದೆ, ಐ ಫೀಲ್ ಗುಡ್ ಅಬೌಟ್ ದಿಸ್, ನೋಡೋಣ, ಐ ಆಮ್ ಹ್ಯಾಪಿ ಅಬೌಟ್ ದಿಸ್. ಸೊ ಅದನ್ನು ಕೂಡ ಆ ಥರ ಯೂಸ್ ಮಾಡ್ಬೋದು. ಎವ್ರಿಥಿಂಗ್ ಸೀಮ್ಸ್ ಪಾಸಿಟಿವ್ ರೈಟ್ ನಾವು. ಸೊ ಹೆಂಗಿದೆಯಾ, ಚೆನ್ನಾಗಿದೆಯಾ ಅಂದರೆ ಐ ಆಮ್ ಹ್ಯಾಪಿ ನಾವು ಅಂತ ಕೂಡ ಅನ್ಬೋದು. ಅಥವಾ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಿದೆ, ಲೈಫ್ ಒಂದು ಲೆವೆಲ್ಗೆ ಚೆನ್ನಾಗಿ ನಡೀತಿದೆ, ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳುವಾಗ ಎವ್ರಿಥಿಂಗ್ ಸೀಮ್ಸ್ ಪಾಸಿಟಿವ್ ರೈಟ್ ನಾವು. ಸೀಮ್ಸ್ ಅಂದರೆ ಎಲ್ಲ ಚೆನ್ನಾಗಿ ಅನ್ನಿಸ್ತಿದೆ, ಎಲ್ಲ ಕಾಣಿಸ್ತಿದೆ, ಚೆನ್ನಾಗಿ ಅನ್ನಿಸ್ತಿದೆ. ಸೀಮ್ಸ್ ಅಂತ ಆವಾಗ ಯೂಸ್ ಮಾಡ್ತೀವಿ. ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳುವಾಗ ಎವ್ರಿಥಿಂಗ್ ಸೀಮ್ಸ್ ಪಾಸಿಟಿವ್ ರೈಟ್ ನಾವು. ಸೊ ಯಾವ ಸೆಂಟೆನ್ಸ್ ಕೂಡ ನೀವು ಬಳಸ್ಬೋದು ಹ್ಯಾಪಿನೆಸ್ಸನ್ನು ಹೇಳೋಕ್ಕೆ. ನಿಮಗೆ ಯಾವ ಮೂಮೆಂಟಲ್ಲಿ ಲೈಫಲ್ಲಿ ಯಾವುದು ಖುಷಿ ಆದ್ರೂ ನೀವು ಆ ಒಂದು ಹ್ಯಾಪಿ ಅಥವಾ ಐ ಫೀಲ್ ಗುಡ್ ಅಥವಾ ಎವ್ರಿಥಿಂಗ್ ಸೀಮ್ಸ್ ಪಾಸಿಟಿವ್ ರೈಟ್ ನಾವು ಅಂತ ಹೇಳಾಗಲಿ ಬಳಸ್ಬೋದು. ಓಕೆನಾ. ಎಸ್. ಅಪ್ಸೆಟ್, ವೆನ್ ಸಮಥಿಂಗ್ ಡಿಸ್ಟರ್ಬ್ಸ್ ಯು ಎಮೋಷ್ನಲಿ ನೀವೇನಾಗಿರ್ತೀರ, ಡೌನ್ ಆಗಿರ್ತೀರ, ನಿಮ್ಗೆ ಏನು ಯಾವುದೋ ಒಂದು ನೋವಾಗಿರುತ್ತೆ. ನೋವು ಅನ್ನೋಕ್ಕಿಂತ ನಾವೇನು ಹೇಳ್ಬೋದು, ಪೇನ್ ಅನ್ನೋದು ಬೇರೆ ಆಗುತ್ತೆ, ಅಪ್ಸೆಟ್ ಅನ್ನೋದು ಬೇರೆ ಆಗುತ್ತೆ. ಇವಾಗ ಯಾರು ಬರ್ತೀನಿ ಅಂತ ಹೇಳಿ ನೀವು ತುಂಬ ಪ್ರೀತಿಯಿಂದ ಕಾಯ್ತಾ ಇರ್ತೀರಾ, ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ, ಮನೆಯಲ್ಲಿ ಎಲ್ಲ ಕುಕ್ ಮಾಡಿರ್ತೀರ, ಅಡುಗೆ ರೆಡಿ ಇರುತ್ತೆ, ಇಲ್ಲ ಬರ್ತಾ ಇಲ್ಲ ನಾವು ಅಂತ ಹೇಳಿದಾಗ ಯು ವಿಲ್ ಫೀಲ್ ಅಪ್ಸೆಟ್. ಸೊ ಆ ಬೇಜಾರಾಗೋದು ಅಂತ ಹೇಳ್ತೀವಲ್ಲ, ಸೊ ನೋವಿಗೂ ಬೇಜಾರಿಗೂ ಡಿಫ್ರೆನ್ಸ್ ಇದೆ, ಪೇನ್ ಆಗೋದಕ್ಕೂ ಬೇಜಾರಾಗೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಆ ಬೇಜಾರಿಗೆ ನಾವೇನಂತ ಹೇಳ್ತೀವಿ, ಅಪ್ಸೆಟ್ ಅಂತ ಹೇಳ್ತೀವಿ. ಬೇಜಾರು. ಸೊ ಇದಕ್ಕೆ ನಾವು ಅಪ್ಸೆಟ್ ಅಂತ ಹೇಳ್ತೀವಿ. ಸೊ ಇಟ್ ವಾಸ್ ಸೋ ಪೇನ್ಫುಲ್ ಅಂತ ಅಂದರೆ ನೋವು ಅಂತ ಹೇಳ್ತೀವಿ. ರೈಟ್. ಐ ಆಮ್ ಅಪ್ಸೆಟ್ ಅಬೌಟ್ ವಾಟ್ ಹ್ಯಾಪನ್ಡ್. ಸೊ ಆಗಿದ್ದೇನಾಗಿದೆಯಲ್ಲ ಅದರಿಂದ ನನಗೆ ಬೇಜಾರಿದೆ, ಈ ಥರ ಆಗಬಾರ್ದಾಗಿತ್ತು, ನನಗೆ ಬೇಜಾರಿದೆ. ಐ ಆಮ್ ಅಪ್ಸೆಟ್. ಹೀ ಈಸ್ ಅಪ್ಸೆಟ್. ಯಾಕೋ ಅವ್ನಿಗೆ ರಿಸಲ್ಟ್ಸ್ ಅವ್ನಿಗೆ ಇಷ್ಟ ಆಗಿಲ್ಲ, ಇನ್ನೂ ಚೆನ್ನಾಗಿ ಮಾರ್ಕ್ಸ್ ಬರಬೇಕಿತ್ತು ಅಂತ ಹೇಳಿ ಹೀ ಈಸ್ ಅಪ್ಸೆಟ್. ರೂಮಲ್ಲಿದ್ದಾನೆ, ಅವನು ಅಪ್ಸೆಟ್ ಆಗಿದ್ದಾನೆ. ಯಾಕೋ ಅವನು ಅಪ್ಸೆಟ್ ಆಗಿದ್ದಾನೆ. ಆಮೇಲೆ ನೀವು ನಾ ಹೇಳ್ತಿರುವಂಥ ಪ್ರತಿಯೊಂದು ವಾಕ್ಯನೇ ಬಳಸಬೇಕು ಅಂತ ಇಲ್ಲ. ಇಲ್ಲಿ ಕೊಟ್ಟಿರುವಂಥ ಕೀವರ್ಡ್ಸ್ ಏನಿದಾವಲ್ಲ, ಅಪ್ಸೆಟ್ಟು ಆ್ಯಂಡ್ ಕುಡಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟು. ಸೊ ಯಾಕೋ ಅಪ್ಸೆಟ್ ಇದ್ದಾನೆ ಅಂತ ಹೇಳಿ ಒಂದು ಇಂಗ್ಲೀಷ್ ಶಬ್ದ ಬಳಸಿದ್ರು ಸಾಕು. ಒಂದು ಹೆಜ್ಜೆ ಫಸ್ಟ್ ಇಡೋಣ. ಇಂಗ್ಲೀಷ್ ಮಾತಾಡಬೇಕಂದ್ರೆ ಇಡೀ ಮಾತಿಗೆ ಪ್ಯಾರಾಗ್ರಾಫು ನಿಮ್ಗೆ ಬರಬೇಕಂತಿಲ್ಲ, ಒಂದೊಂದೇ ಶಬ್ದ ಕಲ್ತರೂ ಆಯಿತು. ಇವಾಗ ನೀವು ಬಿಗಿನ್ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ
ಜಸ್ಟ್ ಹಿ ವಾಸ್ ಅಪ್ಸೆಟ್. ಶಿ ಫೆಲ್ಟ್ ಸೋ ಜಾಯ್ಫುಲ್. ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಜಾಯ್ಫುಲ್, ಶಿ ಈಸ್ ಹ್ಯಾಪಿ. ಅವಳು ಆರಾಮಾಗಿದ್ದಾಳೆ, ಅವಳು ಹ್ಯಾಪಿಯಾಗಿದ್ದಾಳೆ. ಓಕೆನಾ? ಸೊ ಒಂದೊಂದೇ ವರ್ಡ್ ಕೂಡ ನೀವು ಕನ್ನಡದಲ್ಲೇ ಒಂದೊಂದು ವರ್ಡನ್ನು ಇಂಗ್ಲೀಷನ್ನು ಯೂಸ್ ಮಾಡ್ಬೋದು. ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ಒಂದೊಂದೇ ಶಬ್ದದಿಂದ ಮತ್ತೆ ಶಬ್ದಗಳು ಕೂಡ್ಕೊಂಡು ಒಂದು ವಾಕ್ಯ ಆಗ್ತಾ ಬರುತ್ತೆ. ಓಕೆ, ಎಸ್. ಐ ಆಮ್ ಅಪ್ಸೆಟ್ ಅಬೌಟ್ ವಾಟ್ ಹ್ಯಾಪನ್. ದ್ಯಾಟ್ ರಿಯಲಿ ಅಪ್ಸೆಟ್ ಮೀ. ಅದು ನಿಜಾನೇ ನಂಗೆ ತುಂಬ ಬೇಜಾರು ಮಾಡ್ತು. ಆ ವಿಷಯ ನನಗೆ ತುಂಬ ಬೇಜಾರು ಮಾಡ್ತು ಅಂತ ಹೇಳ್ಬೋದು. ಐ ಕುಡಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಇಟ್. ನನ್ನ ತಲೆಯಿಂದ ಆ ವಿಷಯ ಹೋಗ್ತಾನೇ ಇಲ್ಲ. ಐ ಕುಡಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಇಟ್. ನನಗೆ ಅಷ್ಟೊಂದು ಡಿಸ್ಟರ್ಬ್ ಮಾಡಿಬಿಟ್ಟಿದೆ. ನನ್ನ ಮೈಂಡು ನನ್ನ ತಲೆಯಿಂದ ಅದನ್ನ ಹೊರಗೆ ತೆಗಿಯೋಕ್ಕೆ ಆಗ್ತಿಲ್ಲ, ಹೊರಗೆ ಹಾಕೋಕ್ಕೆ ಆಗ್ತಿಲ್ಲ ಅಂತ ಹೇಳುವಾಗ ಐ ಕುಡಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಇಟ್. ಐ ಕುಡಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್. ಅದನ್ನು ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡೋಕ್ಕೆ ಆಗ್ತಿಲ್ಲ ನನ್ನ ಕಡೆ. ಅಷ್ಟೊಂದು ನನಗೆ ಬೇಜಾರಾಗಿದೆ. ಐ ಆಮ್ ಸೋ ಮಚ್ ಅಪ್ಸೆಟ್ ಅಂತ ಹೇಳಿ ಬಳಸ್ತೆ. ಓಕೆನಾ? ರೈಟ್. ಸ್ಯಾಡ್. ವೆನ್ ಯು ಫೀಲ್ ಲೋ ಆರ್ ಅನ್ಹ್ಯಾಪಿ. ಸ್ಯಾಡ್ ಅಂದರೆ ಇದು ಯಾವುದರ ವಿರುದ್ಧಾರ್ಥಕ ಪದ? ಹ್ಯಾಪಿ. ಹ್ಯಾಪಿಯ ವಿರುದ್ಧಾರ್ಥಕ ಪದ ಇದು. ಓಕೆನಾ? ವೆನ್ ಯು ಫೀಲ್ ಲೋ ಆರ್ ಅನ್ಹ್ಯಾಪಿ. ಹ್ಯಾಪಿ, ಸ್ಯಾಡ್ ಅಂತ ಯೂಸ್ ಮಾಡ್ತೀವಿ. ಐ ಫೀಲ್ ಸ್ಯಾಡ್ ಟುಡೇ. ಐ ಫೀಲ್ ಸ್ಯಾಡ್ ಟುಡೇ. ಇವಾಗ ಇದೇನಾಗುತ್ತೆ, ನನಗೆ ಇವತ್ತು, ಇವಾಗ ಸ್ಯಾಡ್ ಅಂದರೆ ಖುಷಿ ಅಥವಾ ಕಷ್ಟ ಅಂತ ಹೇಳ್ತೀವಿ. ಕಷ್ಟ ಅನ್ನಿಸ್ತಿದೆ ಇವತ್ತು. ಐ ಫೀಲ್ ಸ್ಯಾಡ್. ನನಗೆ ತುಂಬ ನೋವಾಗ್ತಿದೆ ಇವತ್ತು ಅಂತ ಹೇಳ್ತೀವಿ. ಸೊ ನೋವಾದಾಗ ನಮಗೆ ಎಕ್ಸ್ಪ್ರೆಸ್ ಮಾಡುವಂಥದ್ದು ಸ್ಯಾಡ್. ನನಗೆ ಇವತ್ತು ನೋವಾಗ್ತಿದೆ, ಬೇಜಾರಾಗಿದೆ ಅಂತ ಕೂಡ ಹೇಳ್ಬೋದು. ಸೊ ಇದನ್ನು ನಾವು, ಇದು ಜಸ್ಟ್ ನಾರ್ಮಲ್. ತುಂಬ ನೋವಾಗಿದ್ರೆ ಏನಂತ ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ? ಐ ಫೀಲ್, ನನಗೆ ಇವತ್ತು ನೋವಾಗಿದೆ, ನನಗೆ ಇವತ್ತೇ ತುಂಬ ನೋವಾಗಿದೆ, ಏನಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ತುಂಬ ಐ ಫೀಲ್ ಸ್ಯಾಡ್ ಟುಡೇ, ಅಷ್ಟೇ ಸಿಂಪಲ್ ಸೆಂಟೆನ್ಸ್ ಇದು. ಸೊ ತುಂಬ ನೋವಾಗಿದೆ ಅಂತ ನಾವು ಹೆಂಗೆ ಬರಿತೀವಿ ಇಂಗ್ಲೀಷಲ್ಲಿ? ಬರುತ್ತಾ ಯಾರಿಗಾದ್ರೂ ಬರಲಿಕ್ಕೆ? ಬಂದರೆ ಕಮೆಂಟ್ ಮಾಡಿ. ಓಕೆ. ಐ ಆಮ್ ಫೀಲಿಂಗ್ ಅ ಬಿಟ್ ಲೋ. ಐ ಆಮ್ ಫೀಲಿಂಗ್ ಅ ಬಿಟ್ ಲೋ. ಅ ಬಿಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಾ ನಿಮಗೆ? ಅ ಬಿಟ್. ಓಕೆ, ನಾ ಇದನ್ನು ಹೇಳಲ್ಲ, ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ನನಗೆ ಕಮೆಂಟಲ್ಲಿ. ಐ ಆಮ್ ಫೀಲಿಂಗ್ ಅ ಬಿಟ್ ಲೋ. ಅ ಬಿಟ್ ಲೋ. ಅ ಬಿಟ್ ಜಾಗಕ್ಕೂ ಕೂಡ ಇನ್ನೊಂದು ಶಬ್ದ ಯೂಸ್ ಮಾಡ್ಬೋದು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಐ ಆಮ್ ಫೀಲಿಂಗ್ ಲೋ ಕೂಡ ಯೂಸ್ ಮಾಡ್ಬೋದು. ಐ ಆಮ್ ಫೀಲಿಂಗ್ ಲೋ ಅಂದರೆ ನಂಗೆ ಇವತ್ತು ಯಾಕೋ ತುಂಬ ಬೇಜಾರಿದೆ, ನನಗೆ ಯಾಕೋ ಇವತ್ತು ಮೂಡೇ ಇಲ್ಲ, ಐ ಆಮ್ ಫೀಲಿಂಗ್ ಲೋ, ನನಗೆ ಯಾಕೋ ಸ್ವಲ್ಪ ಎನರ್ಜೆಟಿಕ್ ಅನ್ನಿಸ್ತಾ ಇಲ್ಲ, ಖುಷಿ ವಾತಾವರಣ ಅನ್ನಿಸ್ತಾ ಇಲ್ಲ, ಯಾಕೋ ಬೇಜಾರು ಅನ್ನಿಸ್ತಿದೆ, ಐ ಆಮ್ ಫೀಲಿಂಗ್ ಲೋ ಅಂತ ಅಷ್ಟೇ ಹೇಳ್ಬೋದು. ಅ ಬಿಟ್ ಲೋ ಅಂತ ಯೂಸ್ ಮಾಡಿದ್ದಾರೆ. ಅ ಬಿಟ್ ಲೋ. ನಾನು ಕೊಡುವಂಥ ಎಕ್ಸ್ಪ್ರೆಷನ್ನಲ್ಲಿ ನಿಮಗೆ ಗೊತ್ತಾಗಬೇಕು, ಐ ಆಮ್ ಫೀಲಿಂಗ್ ಅ ಬಿಟ್ ಲೋ. ಸೊ ಹಾಗಿದ್ರೆ ಕನ್ನಡದಲ್ಲಿ ಏನಂತ ಅರ್ಥ ಆಗುತ್ತೆ ಅ ಬಿಟ್ ಲೋ ಅಂದರೆ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅರ್ಥ ಆಯ್ತಾ ನಿಮಗೆ? ಕಮೆಂಟ್ ಮಾಡಿ ತಿಳಿಸಿ. ಮೈ ಹಾರ್ಟ್ ಫೀಲ್ಸ್ ಹೆವಿ. ನನಗೆ ಯಾಕೋ ಹೃದಯ ಭಾರ ಅನ್ನಿಸ್ತಾ ಇದೆ. ಮೈ ಹಾರ್ಟ್ ಫೀಲ್ಸ್ ವೆರಿ ಹೆವಿ, ಅಥವಾ ಐ ಫೀಲ್ ಹೆವಿ ಟುಡೇ. ನನಗೆ ಯಾಕೋ ಬೇಜಾರಿದೆ, ತುಂಬ ಭಾರ ಅನ್ನಿಸ್ತಿದೆ ಎದೆಯಲ್ಲಿ. ಸೊ ಇವೆಲ್ಲವೂ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಫೀಲಿಂಗ್ಸ್ಗಳು. ನಿಮ್ಮ ಫೀಲಿಂಗ್ಸ್ ಮೊದಲೇ ಕನ್ನಡದಲ್ಲಿ ಸೀದಾ ಮಾತಾಡಲಿಕ್ಕೆ, ಇಂಗ್ಲೀಷಲ್ಲಿ ಸೀದಾ ಮಾತಾಡಲಿಕ್ಕೆ ಕಷ್ಟ ಅನ್ನಿಸ್ತಿರುತ್ತೆ. ಆ ಥರ ಇದ್ದಾಗ, ನೀವು ಸ್ಯಾಡ್ ಇದ್ದಾಗ, ಹ್ಯಾಪಿ ಇದ್ದಾಗ ಅವುಗಳನ್ನು ಹೆಂಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಯಾವ ರೀತಿ ಹೇಳಬೇಕು. ಓ ಐ ಆಮ್ ಹ್ಯಾಪಿ ಟುಡೇ ಅದೊಂದೇ ಗೊತ್ತು ನಮಗೆ. ಐ ಆಮ್ ಸ್ಯಾಡ್ ಟುಡೇ, ಐ ಆಮ್ ಹ್ಯಾಪಿ ಟುಡೇ, ಇವೆರಡೇ ಸೆಂಟೆನ್ಸ್ ಗೊತ್ತು ಜಾಸ್ತಿ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ. ಅದನ್ನು ಮೀರಿ ಕೆಲವೊಂದಿಷ್ಟು ಬಂದಾಗ ನಮ್ಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಎಕ್ಸ್ಪ್ರೆಷನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಲ್ಯಾಂಗ್ವೇಜ್. ಸೊ ನಿಮಗೆ ಬಂದಂತಹ ಒಂದು ಫೀಲಿಂಗ್ಸ್ಗಳನ್ನು ನೀವು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಿಲ್ಲ ಅಂದರೆ, ಸೊ ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಆಗಲ್ಲ ಎದುರಿನವ್ರ ಜೊತೆಗೆ. ಅಂದರೆ ನಿಮ್ಮೊಳಗೆ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಯಾರಿಗೂ ಎದುರಿನವ್ರಿಗೆ ಗೊತ್ತೇ ಆಗಲ್ಲ. ಅಂಥದ್ರಲ್ಲಿ ನೀವು ಇಂಗ್ಲೀಷ್ ಮಾತಾಡೋಕ್ಕೆ ಕಲಿತಾ ಇದ್ದೀರಾ. ಸೊ ಇನ್ನೂ ಹೋಗ್ತಾ ಇನ್ನೂ ಜಾಸ್ತಿ ಕಲಿತೀರಾ. ಇದೇ ಥರ E4 ಇಂಗ್ಲೀಷನ್ನ ನೀವು ಕಂಟಿನ್ಯೂ ಫಾಲೋ ಮಾಡ್ಕೊಂಡು ಹೋದರೆ, ಈ 30 ಡೇಸ್ ಲರ್ನಿಂಗ್ ಚಾಲೆಂಜ್ ಮುಗಿದ ಮೇಲೆ ನಾನು ಇನ್ನೂ ಸಾಕಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಏನು ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಹೆಂಗೆ ಕಲಿಬೇಕು, ಇಂಗ್ಲೀಷನ್ನು ಯಾವ ರೀತಿ ತೊಗೋಬೇಕು, ಹೆಂಗೆ ಮಾತಾಡಬೇಕು ಅನ್ನೋ ಎಲ್ಲ ವಿಡಿಯೋಸ್ನ ನಾನು ಹಾಕ್ತಾ ಹೋಗ್ತೀನಿ. ಸೊ ನೀವು ಡೆಫಿನೆಟ್ಲಿ ಇನ್ನು ನೆಕ್ಸ್ಟ್ 6 ಮಂತ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಆ ಟೈಮಲ್ಲಿ ನಿಮಗೆ ಇಂಗ್ಲೀಷೆಲ್ಲ ಮಾತಾಡ್ತಿರ್ತೀರ, ಹಾಗಿದ್ರೆ ಏನೋ ಒಂದು ಫೀಲಿಂಗ್ ಬಂದಾಗ ಆ ಫೀಲಿಂಗನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಾ ಅಂತ ಗೊತ್ತಿಲ್ಲ ಅಂದರೆ ಇಂಗ್ಲೀಷ್ ಕಲ್ತೂ ಉಪಯೋಗ ಆಗಲ್ಲ. ಆವಾಗ ಸ್ಟಕ್ ಆಗಿಬಿಡ್ತೀರಾ. ಓಕೆ, ಬಿಕಾಸ್ ಮನುಷ್ಯನ ಸಹಜ ಗುಣ, ಒಂದು ಸಾರಿ ಖುಷಿ ಇರ್ತೀವಿ, ಒಂದ್ಸಲ ಬೇಜಾರು ಇರ್ತೀವಿ, ಒಂದ್ಸಲ ಎಕ್ಸೈಟೆಡ್ ಇರ್ತೀವಿ, ಒಂದೊಂದ್ಸಲ ಅಪ್ಸೆಟ್ ಇರ್ತೀವಿ ಅಲ್ವಾ. ಸೊ ಅವೆಲ್ಲವನ್ನೂ ನಮಗೆ ಎಕ್ಸ್ಪ್ರೆಸ್ ಮಾಡಬೇಕು. ಡೇ ಟು ಡೇ ಲೈಫಲ್ಲಿ ಆಗುವಂಥದ್ದು, ಎಲ್ಲರಿಗೂ ಆಗುವಂಥದ್ದು ಇದು ಅಲ್ವಾ. ಸೊ ಮೈ ಹಾರ್ಟ್ ಫೀಲ್ಸ್ ಹೆವಿ. ನಂಗೆ ಯಾಕೋ ಇವತ್ತು ತುಂಬ ಕಷ್ಟ ಅನ್ನಿಸ್ತಿದೆ, ತುಂಬ ಎದೆ ನೋವು ಅನ್ನಿಸ್ತಿದೆ, ಹೃದಯ ಭಾರ ಆಗ್ತಿದೆ. ಅಂದರೆ ಯಾವಾಗಾದರೂ ಇವಾಗ ನಮ್ಮ ಇಷ್ಟಪಟ್ಟರನ್ನ ನಾವು ಕಳ್ಕೊಂಡಾಗ ಇರ್ಬೋದು, ಅಥವಾ ಯಾವುದು ಇಷ್ಟಪಟ್ಟು ಸೇರ್ಕೊಂಡಂಥ ಜಾಬಿಂದ ಕಂಪ್ನಿಯವರು ಕಿತ್ತಾಕಿರ್ಬೋದು, ಅಥವಾ ನಾವು ಯಾವುದೋ ಎಕ್ಸ್ಪೆಕ್ಟ್ ಮಾಡ್ತಿರೋ ಒಂದು ರಿಸಲ್ಟ್ಸು ನಮಗೆ ಬರಲಿಕ್ಕಿಲ್ಲ. ಸೊ ಆ ಥರ ತುಂಬಾ ನೋವಾದಾಗ ಯೂಸ್ ಮಾಡುವಂತಹ ಸೆಂಟೆನ್ಸ್ ಇದು.
ತುಂಬಾ ಹೆವಿ ಫೀಲಿಂಗ್ ಇದ್ದಾಗ, ಹೆವಿ ನೋವಾದಾಗ ಯೂಸ್ ಮಾಡುವಂಥ ಸೆಂಟೆನ್ಸ್ ಇದು. ಮೈ ಹಾರ್ಟ್ ಫೀಲ್ಸ್ ಹೆವಿ. ಅರ್ಥ ಆಗ್ತಿದೆಯಾ? ರೈಟ್. ಲೋನ್ಲಿ, ಫೀಲಿಂಗ್ ಅಲೋನ್ ಈವನ್ ಅಮಾಂಗ್ ಪೀಪಲ್. ಲೋನ್ಲಿ ಯಾವಾಗ ಫೀಲ್ ಮಾಡ್ತೀರಾ ಅಂದರೆ, ನಿಮಗೆ ಯಾರು ಇಲ್ವೇನೋ, ಎಲ್ಲರೂ ಇರ್ತಾರೆ, ಮನೇಲಿ ಇರ್ತಾರೆ, ನೀವು ಯಾವುದೋ ಒಂದು ಫಂಕ್ಷನ್ ಹೋಗಿರ್ತೀರ, ಸುತ್ತ ಫಂಕ್ಷನಲ್ಲಿ ಕ್ರೌಡ್ ತುಂಬಿರುತ್ತೆ, ಬಟ್ ಸ್ಟಿಲ್ ಯು ವಿಲ್ ಬಿ ಫೀಲಿಂಗ್ ಲೋನ್ಲಿ. ಅರೆ ಯಾಕೋ ಒಬ್ಬಂಟಿ ಅನ್ನಿಸ್ತಾ ಇದ್ದೀನಲ್ಲ, ಲೈಫಲ್ಲಿ ಯಾಕೋ ಯಾರು ನಂಗೆ ಸಂಗಾತಿ ಇಲ್ಲ ಅನ್ನಿಸ್ತಿದೆ, ಫ್ರೆಂಡ್ಸ್ ಇಲ್ಲ ಅನ್ನಿಸ್ತಿದೆ, ಈ ಥರ ಫೀಲಿಂಗ್ ಬಂದಾಗ ಯೂಸ್ ಮಾಡುವಂಥ ಸೆಂಟೆನ್ಸಸ್ ಕೇಳಿ. ಐ ಫೀಲ್ ಲೋನ್ಲಿ ಸಮ್ಟೈಮ್ಸ್. ಯಾಕೋ ಇತ್ತೀಚೆಗೆ ತುಂಬ ಅಪ್ಸೆಟ್ ಆಗಿದೆಯಾ, ಏನಕ್ಕೆ, ಯಾಕೆ ಅಪ್ಸೆಟ್ ಇದೆಯಾ ಅಂದರೆ ಗೊತ್ತಿಲ್ಲ, ಯಾಕೋ ಐ ಫೀಲ್ ಲೋನ್ಲಿ ಸಮ್ಟೈಮ್ಸ್ ಅಂತ ಹೇಳ್ತೀವಿ. ಓಕೆ. ಐ ಡೋಂಟ್ ಫೀಲ್ ಕನೆಕ್ಟೆಡ್ ಟು ಎನಿ ಒನ್. ಯಾಕೋ ಯಾರ ಜೊತೆಗೂ ಕನೆಕ್ಟೆಡ್ ಇದ್ದೀನಿ ಅನ್ಸಲ್ಲ. ಐ ಆಮ್ ಸಮಥಿಂಗ್ ಫೀಲಿಂಗ್ ಸಪ್ರೇಟೆಡ್ ಅನಿಸ್ತಾ ಇದೆ, ನಾನು ಒಬ್ಬನೇ ಇದ್ದೀನಿ ಅನಿಸ್ತಾ ಇದೆ. ಐ ಡೋಂಟ್ ಫೀಲ್ ಕನೆಕ್ಟೆಡ್ ಟು ಎನಿ ಒನ್ ಅಂತ ಬಳಸ್ತೀವಿ. ಇವನ್ ಇನ್ ಅ ಕ್ರೌಡ್ ಐ ಫೀಲ್ ಅಲೋನ್. ತುಂಬ ಕ್ರೌಡ್ ಇದ್ದಾಗಲೂ ನನ್ನ ಸುತ್ತ ಎಷ್ಟು ಜನ ಇದ್ದಾರೆ, ನನ್ನ ಫ್ರೆಂಡ್ಸ್ ಇರ್ತಾರೆ, ಕ್ಲಾಸ್ ರೂಮಲ್ಲಿ ಇರ್ತೀನಿ, ಆಫೀಸಲ್ಲಿ ಇರ್ತೀನಿ, ಎಲ್ಲರೂ ಇರ್ತಾರೆ, ಬಟ್ ಸ್ಟಿಲ್ ಐ ಫೀಲ್ ಅಲೋನ್. ಹೌದಾ? ಇವನ್ ಇನ್ ಅ ಕ್ರೌಡ್ ಐ ಫೀಲ್ ಅಲೋನ್. ಈ ಥರ ಲೋನ್ಲಿ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಸ್ಕೇರ್ಡ್, ವೆನ್ ಯು ಫೀಲ್ ಫಿಯರ್ ಅಥವಾ ವರಿ. ಸ್ಕೇರ್ಡ್ ಅಂದಾಗ ನಿಜವಾಗ್ಲೂ ಭಯ ಆದಾಗ, ಇವಾಗ ಏನೋ ಒಂದು ನೆಗೆಟಿವ್ ಥಿಂಗ್ಸನ್ನು ನೋಡಿ ಭಯ ಪಟ್ಟಾಗ, ಅಥವಾ ಏನೋ ಒಂದು ಯಾರೋ ನಿಮಗೆ ಹೆದರ್ಸ್ತಿರ್ತಾರೆ ಅಂಥವ್ರು ನೋಡಿ ಭಯ ಪಟ್ಟಾಗ ಅದೊಂದು ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಯಾವುದೋ ಒಂದು ಚಿಂತೆ ಮಾಡ್ತಿರ್ತೀರ, ಹಾಗಾದರೆ ಹೆಂಗೆ, ಹಿಂಗಾದರೆ ಹೆಂಗೆ, ಆ ಥರ ಔಟ್ಕಮ್ ಬಂದರೆ ಹೆಂಗೆ, ಈ ಥರ ರಿಸಲ್ಟ್ ಬಂದರೆ ಹೆಂಗೆ ಅಂತ ಹೇಳಿ ತಲೆಯಲ್ಲಿ ಭಯ ಓಡ್ತಾ ಇರುತ್ತೆ. ಓಕೆ, ಮುಂದೆ ಏನು ಅಂತ ಕ್ಲಿಯರ್ ಇರಲ್ಲ, ಹೆಂಗೆ ಅಂತ ಆ ಭಯ ಕೂಡ ಇರುತ್ತೆ. ಸೊ ಎರಡು ಥರದ ಭಯಗಳಿಗೂ ನಾವು ಯೂಸ್ ಮಾಡ್ತೀವಿ. ಐ ಆಮ್ ಸ್ಕೇರ್ಡ್, ಕತ್ಲಾಗಿದೆ ಅಂತ ಹೇಳಿ ನನಗೆ ಭಯ ಆಗ್ತಿದೆ ಅನ್ನೋದು ಐ ಆಮ್ ಸ್ಕೇರ್ಡ್. ಓಕೆ, ರಿಸಲ್ಟ್ಸ್ ಏನು ಬರುತ್ತೋ ನಾಳೆ ಅಂತ ಗೊತ್ತಿಲ್ಲ, ನಂಗೆ ಭಯ ಆಗ್ತಿದೆ, ಐ ಆಮ್ ಸ್ಕೇರ್ಡ್. ಅದು ಕೂಡ ನಾವು ಐ ಆಮ್ ಸ್ಕೇರ್ಡ್ ಬಳಸ್ತೀವಿ. ಸೊ ಎರಡು ಸಿಚುವೇಶನ್ಗೂ ನಾವು ಸ್ಕೇರ್ ಅನ್ನೋ ಶಬ್ದನ ಬಳಸ್ತೀವಿ. ಸೊ ಐ ಆಮ್ ಸ್ಕೇರ್ಡ್, ದಿಸ್ ಸಿಚುವೇಶನ್ ಮೇಕ್ಸ್ ಮೀ ನರ್ವಸ್. ನಾಳೆ ರಿಸಲ್ಟ್ಸ್ ಇದೆ ಅಂತ ಹೇಳಿ ನನಗೆ ನರ್ವಸ್ ಫೀಲ್ ಆಗ್ತಾ ಇದೆ, ಸೊ ಭಯ ಆಗ್ತಾ ಇದೆ, ಅಂದರೆ ಕೈಕಾಲೆಲ್ಲ ನಡುಗ್ತಾ ಇದೆ, ಸೊ ನರ್ವಸ್ ಅಂತ ಹೇಳ್ತೀವಿ. ಐ ಆಮ್ ಅಫ್ರೇಡ್ ಕೂಡ ಬಳಸ್ತೀವಿ. ನರ್ವಸ್, ಅಫ್ರೇಡ್, ಸ್ಕೇರ್. ಐ ಆಮ್ ಅಫ್ರೇಡ್ ಸಮಥಿಂಗ್ ಮೈಟ್ ಗೋ ರಾಂಗ್. ಇನ್ನು ಹೆಚ್ಚು ಕಡಿಮೆ ಆಗಿಬಿಟ್ರೆ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಹೇಳಿ ಭಯ ಆಗ್ತಾ ಇದೆ. ಓಕೆನಾ? ಸೊ ಐ ಆಮ್ ಅಫ್ರೇಡ್ ಸಮಥಿಂಗ್ ಮೈಟ್ ಗೋ ರಾಂಗ್. ಇನ್ನೂ ಆಗಿಲ್ಲ, ಮೈಟ್, ಆಗಬಹುದು, ಆಗಬಹುದು. ಓಕೆನಾ? ಸೊ ಸಮಥಿಂಗ್ ಮೈಟ್ ಗೋ ರಾಂಗ್, ಐ ಆಮ್ ಅಫ್ರೇಡ್ ಸಮಥಿಂಗ್ ಮೈಟ್ ಗೋ ರಾಂಗ್ ಅಂತ ಹೇಳಿ ಬಳಸ್ಬೋದು. ಓಕೆನಾ? ಎಸ್. ಎಂಬ್ಯಾರೆಸ್ಡ್ ಅಂದ್ರೆ ಏನು? ಮುಜುಗರ ಅಂತ ಅರ್ಥ. ಎಂಬ್ಯಾರೆಸ್ಡ್ ಅಂದರೆ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ನೀಟಾಗಿ, RSS ಬರೀಬೇಕು ಯಾವಾಗಲೂ. ಎಂಬ್ಯಾರೆಸ್ಡ್. ವೆನ್ ಯು ಫೀಲ್ ಅಶೇಮ್ಡ್ ಆರ್ ಆಕ್ವರ್ಡ್, ನಿಮಗೆ ನಾಚಿಕೆ ಉಂಟು ಮಾಡಿದರೆ ಅಥವಾ ನಿಮಗೆ ಆಕ್ವರ್ಡ್ ಫೀಲ್ ಮಾಡಿಸಿದ್ರೆ, ಅಯ್ಯೋ ಮುಜುಗರ ಆಯಿತು, ಅಯ್ಯೋ ಹೆಂಗಪ್ಪ ಇಲ್ಲಿ ಬರೋದು, ಇಲ್ಲಿ ಹೋಗೋದು ಹೆಂಗಪ್ಪ, ಅವ್ರ ಮುಂದೆಲ್ಲ ಹೆಂಗೆ ನಿಂತ್ಕೊಳ್ಳೋದು ಅನ್ನೋಂಥ ಆಕ್ವರ್ಡ್ನೆಸ್ ಇರುತ್ತೆ. ಸೊ ಮುಜುಗರ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಅಲ್ವಾ? ಮುಜುಗರ ಅಂತ ಹೇಳ್ತೀವಿ. ಫೆಲ್ಟ್ ಎಂಬ್ಯಾರೆಸ್ಡ್, ದ್ಯಾಟ್ ವಾಸ್ ಸೋ ಆಕ್ವರ್ಡ್. ಸೊ ಎಲ್ಲರ ಮುಂದೂ ಆ ಥರ ಹೇಳಿಬಿಟ್ರು, ನನಗೆ ತುಂಬ ಮುಜುಗರ ಆಯಿತು. ಐ ಫೀಲ್ ದ್ಯಾಟ್ ವಾಸ್ ಸೋ ಆಕ್ವರ್ಡ್ ಅಂತ ಹೇಳಿ. ಐ ಫೆಲ್ಟ್ ಎಂಬ್ಯಾರೆಸ್ಡ್, ಹಬ್ಬ ನಂಗೆ ಸಿಕ್ಕಾಪಟ್ಟೆ ಮುಜುಗರ ಆಗೋಯ್ತು. ಅವರೆಲ್ಲ 4 ಜನದ ನಡುವೆ ನನ್ನ ಒಬ್ಬಳನ್ನೇ ಕರೆದು ನಿಂದ್ರಿಸಿ ಮಾತಾಡಿಸಿದ್ರು. ಐ ಫೆಲ್ಟ್ ಎಂಬ್ಯಾರೆಸ್ಡ್ ಅಂತ ಹೇಳ್ತೀವಿ. ಐ ವಿಶ್ಡ್ ದ ಗ್ರೌಂಡ್ ವುಡ್ ಸ್ವ್ಯಾಲೋ ಮೀ. ನೋಡಿ, ಸ್ವಲ್ಪ ಡಿಫಿಕಲ್ಟ್ ಸೆಂಟೆನ್ಸ್ ಇದು. ಐ ವಿಶ್ಡ್ ದ ಗ್ರೌಂಡ್ ವುಡ್ ಸ್ವ್ಯಾಲೋ ಮೀ. ಸ್ವ್ಯಾಲೋ ಅಂದರೆ ಏನು? ನುಂಗಿ ಬಿಡೋದು. ಹೆಂಗಂತ ಹೇಳ್ತೀವಿ? ಹಬ್ಬ ನಂಗೆ ಎಷ್ಟೊಂದು ಮುಜುಗರ ಆಗಿಬಿಡ್ತಂದ್ರೆ ಅಲ್ಲೇ ನೆಲ ಕುಸಿದ್ ಬಿಡಬಾರ್ದಾ ಅನಿಸ್ಬಿಡ್ತು ಅಂತ ಕನ್ನಡದಲ್ಲಿ ಬಳಸ್ತೀವಿ ನಾವು, ಅಲ್ವಾ? ಎಲ್ಲರೂ ಬಳಸಿರ್ತೀರ. ಎಷ್ಟೊಂದು ಮುಜುಗರ ಆಗಿಬಿಡ್ತು ನನಗೆ, ಎಷ್ಟೊಂದು ಇನ್ಸಲ್ಟ್ ಆಗಿಬಿಡ್ತು ಅಂದರೆ ನಾನು ನಿಂತಿರುವಂತಹ ನೆಲ ಅಲ್ಲೇ ಕುಸಿದ್ ಬಿಡಬಾರ್ದಾ, ನನ್ನ ಭೂಮಿ ಒಳಗಡೆ ಅಂದರೆ ಒಳಗಡೆ ಸ್ವಾಲೋ ಅಂದ್ರೇನು? ಭೂಮಿ ನುಂಗಿ ಬಿಡೋದು. ನಮ್ಮನ್ನು ಸ್ಪ್ಲಿಟ್ ಆದರೆ ಏನು ಮಾಡ್ತೀವಿ? ಒಳಗೆ ಹೋಗ್ಬಿಡ್ತೀವಿ. ಸೊ ಅದಕ್ಕೆ ಸ್ವಾಲೋ, ನುಂಗಿ ಬಿಡಬಾರ್ದಾ ಅಂತ ಹೇಳಿ. ಅಂದರೆ ಗ್ರೌಂಡ್ ವುಡ್ ಸ್ವಾಲೋ ಮೀ. ಸೊ ಭೂಮಿ ನಮ್ಮನ್ನು ನುಂಗಿ ಬಿಡಬಾರ್ದಾ, ಒಳಗಡೆ ನಾನು ಹೋಗ್ಬಿಡ್ಬಾರ್ದ ಅನ್ನೋ ಫೀಲಿಂಗ್. ಅಷ್ಟೊಂದು ಇನ್ಸಲ್ಟಿಂಗ್ ಫೀಲಿಂಗ್ ಆದಾಗ, ತೀರಾ ಇನ್ಸಲ್ಟಿಂಗ್ ಫೀಲಿಂಗ್ ಆದಾಗ ಅಷ್ಟೇ ಬೆಳೆಸ್ತೀವಿ, ಎಲ್ಲ ಟೈಮಲ್ಲೂ ಅಲ್ಲ. ಚಿಕ್ಕ ಇನ್ಸಲ್ಟ್ಸ್ಗೂ ಚಿಕ್ಕ ಎಂಬ್ಯಾರಸ್ಮೆಂಟ್ಗೂ ನಾವು ಇದನ್ನು ಬಳಸಲ್ಲ. ಓಕೆ. ಆ್ಯಂಡ್ ಎಂಬ್ಯಾರಸ್ಡನ್ನ ಪಾಸಿಟಿವ್ ವೇಯಲ್ಲೂ ಸಮ್ಟೈಮ್ಸ್ ನಾವು ಬಳಸ್ತೀವಿ. ಹೆಂಗಂದರೆ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ, ಸೂಪರಾಗಿ, ಎಲ್ಲಕ್ಕಿಂತ ನೀನೇ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ 4 ಜನದ ಮುಂದೆ ಒಬ್ಬರನ್ನೇ ಇಟ್ಟು ಹೊಗಳಿದಾಗ ಅವಾಗ ಕೂಡ ಒಂಥರ ಮುಜುಗರ ಫೀಲ್ ಆಗುತ್ತೆ. ಹಬ್ಬ ಎಲ್ಲರ ಮುಂದೆ ಎಲ್ಲರನ್ನೂ ಬಿಟ್ಟು ನಾನು ಒಬ್ಬರನ್ನೇ ಹೊಗಳ್ತಾ ಇದ್ದಾರೆ, ನನಗೆ ಎಂಬ್ಯಾರೆಸ್ ಫೀಲ್ ಆಯಿತು, ಮುಜುಗರ ಆಯಿತು ಅಂಥೇಳಿ. ನೆಗೆಟಿವ್ ಶೇಡು ಇದೆ, ಪಾಸಿಟಿವ್ ಶೇಡು ಇದೆ ಈ ಎಂಬ್ಯಾರೆಸ್ ಫೀಲಿಂಗಿಗೆ. ಎಂಬ್ಯಾರೆಸ್ಗಷ್ಟೇ, ಆಕ್ವರ್ಡ್ಗಲ್ಲ. ಓಕೆ. ಎಂಬ್ಯಾರೆಸ್ಡ್, ನನಗೆ ಡೋಂಟ್ ಮೇಕ್ ಮಿ ಫೀಲ್ ಎಂಬ್ಯಾರೆಸ್ಡ್, ನನಗೆ ಮುಜುಗರ ಉಂಟು ಮಾಡಬೇಡ, ಎಲ್ಲರ ಮುಂದೆ ಈ ಥರ ಹೊಗಳ್ಬೇಡ ಅಂತ ಹೇಳ್ತೀವಿ. ಸೊ ಅವಾಗ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಐ ಫೆಲ್ಟ್ ಎಂಬ್ಯಾರೆಸ್ಡ್, ದ್ಯಾಟ್ ವಾಸ್ ಸೋ ಆಕ್ವರ್ಡ್, ಐ ವಿಶ್ ದ ಗ್ರೌಂಡ್ ವುಡ್ ಸ್ವ್ಯಾಲೋ ಮೀ ಅಂತ ಹೇಳಿ ಬಳಸ್ತೀವಿ. ಓಕೆ. ಸೊ ಇದನ್ನು ಹೇಳಿ
ಕನ್ನಡದಲ್ಲಿ ಏನಂತ ಗೊತ್ತಾಯ್ತಲ್ಲ? ಇದನ್ನು ಕನ್ನಡದಲ್ಲಿ ಹೆಂಗೆ ಬಳಸ್ತೀವಿ ಅಂತ ಹೇಳಿದೆ, ಕಮೆಂಟ್ ಮಾಡಿ. ಕೇಳಿಸ್ಕೊಂಡಿದ್ರೆ ನೀಟಾಗಿ ಕೇಳಿಸ್ಕೊಂಡ್ರಾ? ಕನ್ನಡದಲ್ಲಿ ಯಾವ ಥರ ಬಳಸ್ತೀವಿ? ದ ಗ್ರೌಂಡ್ ವುಡ್ ಸ್ವಾಲೋ ಮೀ. ಹೇಳಿ ಕನ್ನಡದಲ್ಲಿ ಏನು ಹೇಳಿದೆ ಅಂತ ಕಮೆಂಟ್ ಮಾಡಿ. ಎಸ್, ಅಲ್ಲಿ ಏನಾಯಿತು? ಮುಜುಗರ ಫೀಲ್ ಆಯಿತು. ಇಲ್ಲಿ ಇನ್ಸಲ್ಟೆಡ್, ಇಲ್ಲಿ ಪ್ಯೂರ್ ನೆಗೆಟಿವ್ ಇದು. ಅಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಬರುತ್ತೆ. ಇನ್ಸಲ್ಟ್ ಅಂತ ಶಬ್ದ ಬಂದಾಗ ನಾವು ಪ್ಯೂರ್ ನೆಗೆಟಿವ್ ಅಂತ ಹೇಳಿ ಮರ್ಯಾದೆ ಹೋಯಿತು, ಮಾನ ಹೋಯಿತು ಅಂತ ಹೇಳ್ತೀವಲ್ಲ, ಅದನ್ನು ಇನ್ಸಲ್ಟೆಡ್ ಅಂತ ಹೇಳ್ತೀವಿ. ಓಕೆ, ಐ ಫೆಲ್ಟ್ ಇನ್ಸಲ್ಟೆಡ್ ಬೈ ಹೀಸ್ ವರ್ಡ್ಸ್. ಅವನ ಮಾತಿಂದ ನನಗೆ ಮರ್ಯಾದೆ ಹೋದಂಗಾಯಿತು, ನನಗೆ ಮರ್ಯಾದೆ ಹೋದಂಗಾಯಿತು, ನನ್ನ ಮರ್ಯಾದೆ ಕಳೀತು ಅಂತ ಹೇಳಿ ಯೂಸ್ ಮಾಡ್ತೀವಲ್ಲ. ಸೊ ದಿಸ್ ಇಸ್ ಅ ಲಿಟಲ್ ಬಿಗರ್ ನೆಗೆಟಿವ್ ವರ್ಡ್. ಸೊ ಜಾಸ್ತಿನೇ ನೆಗೆಟಿವ್ ವರ್ಡ್ ಅಂತ ಹೇಳಿ ನಾವು ಬಳಸ್ತೀವಿ. ಸೊ ಯಾವಾಗ ಅವ್ನು ಆ ಥರ ಮದುವೆಗೆಲ್ಲ ಕರೆದು ಆ ಥರ ನಮಗೆ ಇನ್ಸಲ್ಟ್ ಮಾಡಿ ಕಳಿಸಿದ್ರು ಅಂತ ಹೇಳ್ತೀವಲ್ಲ, ಆವಾಗ ಯೂಸ್ ಮಾಡ್ತೀವಿ. ಐ ಫೆಲ್ಟ್ ಇನ್ಸಲ್ಟೆಡ್ ಬೈ ಹೀಸ್ ವರ್ಡ್ಸ್. ಅವ್ರ ಮಾತಿನ ನನಗೆ ತುಂಬ ಇನ್ಸಲ್ಟ್ ಫೀಲ್ ಆಯಿತು. ದ್ಯಾಟ್ ಕಮೆಂಟ್ ವಾಸ್ ಡಿಸ್ರೆಸ್ಪೆಕ್ಟ್ಫುಲ್. ಸೊ ಅದು ಅಗೌರವ ಸೂಚಿಸ್ತು ಅಂತ ಹೇಳ್ತೀವಲ್ಲ, ಆವಾಗ ನಾವು ಈ ಸೇಮ್ ಜಾಗಕ್ಕೆ, ಇನ್ಸಲ್ಟ್ ಜಾಗಕ್ಕೆ ದ್ಯಾಟ್ ಕಮೆಂಟ್ ವಾಸ್ ಡಿಸ್ರೆಸ್ಪೆಕ್ಟ್ಫುಲ್ ಅಂತ ಕೂಡ ಬಳಸ್ಬೋದು. ಐ ಡಿಂಟ್ ಲೈಕ್ ದ ವೇ ಹಿ ಸ್ಪೋಕ್ ಟು ಮೀ. ನನಗೆ ಅವ್ನು ಮಾತಾಡಿದ ರೀತಿ ಇಷ್ಟ ಆಗಲಿಲ್ಲ, ಒಂಚೂರು ಇಷ್ಟ ಆಗಲಿಲ್ಲ ನನಗೆ ಅವ್ನು ಮಾತಾಡಿದ ರೀತಿ, ತುಂಬಾ ಇನ್ಸಲ್ಟಿಂಗ್ ಇತ್ತು ಅಂತ ಹೇಳುವಾಗ ಐ ಡಿಂಟ್ ಲೈಕ್ ದ ವೇ. ಸೊ ಯಾವಾಗ ಡಿಂಟ್ ಯೂಸ್ ಮಾಡ್ತೀವಿ? ಆಲ್ರೆಡಿ ಆಗಿ ಹೋದಾಗ. ಡೂನ ಪಾಸ್ಟ್ ಟೆನ್ಸ್ ಏನು? ಡಿಡ್. ಸೊ ಐ ಡಿಂಟ್ ಲೈಕ್ ಅಂದರೆ ಆಲ್ರೆಡಿ ಅವ್ನು ಮಾತಾಡಿ ಮುಗಿಸ್ಬಿಟ್ಟಿದ್ದಾನೆ, ಮನೆಗೆ ಬಂದು ಹೇಳ್ತಾ ಇದ್ದೀನಿ ನನಗೆ ಇಷ್ಟ ಆಗಲಿಲ್ಲ ಅವ್ನು ಮಾತಾಡಿದ ರೀತಿ ಅಂತ. ಆಮೇಲೆ ಜನರಲ್ ಆಗಿ ಏನು ಹೇಳ್ತೀವಿ? ಐ ಡೋಂಟ್ ಲೈಕ್ ದ ವೇ ಹಿ ಸ್ಪೀಕ್. ಅವ್ನು ಮಾತಾಡೋದು ನನಗೆ ಇಷ್ಟನೇ ಆಗಲ್ಲ, ಅವ್ನು ಯಾವಾಗಲೂ ಹಂಗೆ ಮಾತಾಡೋದು ಅಂತ ಹೇಳಿದಾಗ ಐ ಡೋಂಟ್ ಲೈಕ್ ಅಂತ ಬೆಳೆಸ್ತೀವಿ. ಡೂ, ಐ ಡೋಂಟ್ ಲೈಕ್ ಅಂತ ಹೇಳಿ ಬೆಳೆಸ್ತೀವಿ. ರೈಟ್. ಪ್ರೌಡ್. ಪ್ರೌಡ್ಗೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ? ರೈಟ್. ವೆನ್ ಯು ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್ ಆರ್ ಅದರ್ಸ್. ಬೇರೆದವ್ರ ಬಗ್ಗೆ ನಿಮಗೆ ಖುಷಿ ಆದಾಗ, ನಿಮ್ಮ ಬಗ್ಗೆ ನಿಮಗೆ ಫೀಲ್ ಗುಡ್ ಆದಾಗ ನಾವು ಇದನ್ನು ಬಳಸ್ತೀವಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಇಷ್ಟೊಂದೆಲ್ಲ ಓದಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಐ ಫೀಲ್ ಸೋ ಪ್ರೌಡ್ ಅಬೌಟ್ ಮೈ ಸೆಲ್ಫ್ ಅಂತ ಹೇಳಿ ಬಳಸ್ತೀವಿ. ಐ ಆಮ್ ಪ್ರೌಡ್ ಆಫ್ ಮೈ ಚೈಲ್ಡ್. ನನ್ನ ಮಗು ಎಷ್ಟೊಂದು ಇಂಟೆಲಿಜೆಂಟ್ ಇದೆ, ಎಷ್ಟೊಂದು ವೈಸ್ ಇದೆ, ಎಷ್ಟೊಂದು ಆ್ಯಕ್ಟಿವ್ ಇದ್ದಾನೆ, ಎಲ್ಲನೂ ಪಟ 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 ಅಂತ ಓಡಾಡ್ತಾನೆ. ಐ ಆಮ್ ಸೋ ಪ್ರೌಡ್ ಅಬೌಟ್ ಮೈ ಚೈಲ್ಡ್. ಐ ಆಮ್ ಪ್ರೌಡ್ ಆಫ್ ಮೈ ಚೈಲ್ಡ್ ಅಂತ ಹೇಳಿ ಬಳಸ್ತೀವಿ. ಇಟ್ ಫೀಲ್ಸ್ ಗ್ರೇಟ್ ಟು ಅಚೀವ್ ಸಮಥಿಂಗ್ ಆನ್ ಮೈ ಓನ್. ಇಟ್ ಫೀಲ್ಸ್ ಗ್ರೇಟ್. ಈ ಫ್ರೇಸ್ ನೋಡಿ, ಇಟ್ ಫೀಲ್ಸ್ ಗ್ರೇಟ್ ಅಂದರೆ ಪ್ರೌಡ್ಗೆ ರೀಪ್ಲೇಸ್ಮೆಂಟ್ ಇದು. ಇದನ್ನು ಬಳಸಿದ ಮೇಲೂ ಮತ್ತೆ ಪ್ರೌಡ್ ಬಳಸೋಂಗಿಲ್ಲ, ಪ್ರೌಡ್ ಬಳಸ್ದಂಗೆ ಅದು. ಇಟ್ ಫೀಲ್ಸ್ ಗ್ರೇಟ್ ಅಂದರೆ ಪ್ರೌಡ್ ಅಂದಂಗೆ. ಓಕೆನಾ? ಸೊ ಐ ಆಮ್ ಪ್ರೌಡ್ ಅಂತ ಹೇಳಿ ಬಳಸ್ಬೋದು. ಐ ಆಮ್ ಪ್ರೌಡ್ ಟು ಅಚೀವ್ ಸಮಥಿಂಗ್ ಆನ್ ಮೈ ಓನ್ ಅಂತ ಬಳಸ್ಬೋದು. ಇಲ್ಲ, ಇಟ್ ಫೀಲ್ಸ್ ಗ್ರೇಟ್ ಟು ಅಚೀವ್ ಸಮಥಿಂಗ್ ಆನ್ ಮೈ ಓನ್ ಅಂತ ಕೂಡ ಬಳಸ್ಬೋದು. ಓಕೆನಾ? ಸೊ ಈ ಥರ ನೀವು ಪ್ರೌಡನ್ನು ಬಳಸಬೇಕಾಗುತ್ತೆ. ಎಸ್, ಫ್ಯೂ ಮೋರ್ ನೋಡೋಣ. ಕನ್ಫ್ಯೂಸ್ಡ್. ವೆನ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ಏನೋ ಒಂದು ಅರ್ಥ ಆಗಿಲ್ಲ ಅಂದ್ಕೊಳ್ಳಿ, ಯಾರು ಹೇಳಿದ ಅರ್ಥ ಆಗಿಲ್ವಾ, ಅಥವಾ ಏನೋ ಒಂದು ಸಿಚುವೇಶನ್ ನಡೀತು ಮನೇಲಿ, ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ನಿಮ್ಗೆ ಅರ್ಥ ಆಗಿಲ್ವಾ, ಅದು ಕನ್ಫ್ಯೂಷನ್. ಅಥವಾ ಏನೋ ಓದ್ತಾ ಇರೋದು ನಿಮಗೆ ತಿಳಿಯಿಲ್ವಾ, ಅದು ಕನ್ಫ್ಯೂಷನ್. ಸೊ ಒಟ್ಟಿನಲ್ಲಿ ಯಾವುದೇ ಒಂದು ಮ್ಯಾಟರು ಅಥವಾ ಸಿಚುವೇಶನ್ನು ಅಥವಾ ಆ ಪರ್ಸನ್ನು, ಯಾವ ಪರ್ಸನ್ ಹೆಂಗೆ ಅಂತಲೇ ಅರ್ಥ ಆಗಲ್ಲ. ವೆರಿ ಕನ್ಫ್ಯೂಸಿಂಗ್ ಪರ್ಸನ್ ಅವನು. ಒಂಥರ ಹಿಂಗೆ ಒಂದ್ಸರಿ ಹಿಂಗಿರ್ತಾನೆ, ಒಂದ್ಸರಿ ಹಂಗಿರ್ತಾನೆ. ಸೊ ಆ ಕನ್ಫ್ಯೂಸ್ ಅನ್ನೋ ಶಬ್ದನ ಸಿಚುವೇಶನ್ ವೈಸನ್ನು ನಾವು ಯೂಸ್ ಮಾಡ್ಬೋದು. ಐ ಆಮ್ ಕನ್ಫ್ಯೂಸ್ಡ್. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಐ ಡೋಂಟ್ ಗೆಟ್ ವಾಟ್ ಯು ಮೀನ್. ಐ ಡೋಂಟ್ ಗೆಟ್ ವಾಟ್ ಯು ಮೀನ್ ಅಂತ ನೋಡಿ, ಈ ಫ್ರೇಸ್ ಎಕ್ಸಾಕ್ಟ್ಲಿ ಈ ಫ್ರೇಸನ್ನು ಕನ್ಫ್ಯೂಸ್ಗೆ ಬಳಸ್ತೀವಿ. ವಾಟ್ ಯು ಮೀನ್, ವಾಟ್ ಡು ಯು ಮೀನ್ ಅಂದರೆ ಈ ಥರ ಹೇಳಿದ್ಯಲ್ಲ, ಸೊ ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗಿದೆ, ಬಟ್ ವಾಟ್ ಡು ಯು ಮೀನ್ ಅಂದಾಗ ನನಗೆ ಕನ್ಫ್ಯೂಷನ್ ಇದೆ. ಇನ್ನು ನೀನು ಅದನ್ನೇ ಹೇಳ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಮೀನ್ ಮಾಡ್ತಾ ಇದೆಯಾ, ನಿನ್ನ ಮಾತಿನ ಅರ್ಥ ಏನು ಅಂತ ಕೇಳ್ತೀವಿ. ಏನು ನಿನ್ನ ಮಾತಿನ ಅರ್ಥ ಅಂತ ಕೇಳ್ತೀವಿ. ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ, ಅವನ ಬಾಯಿಂದ ಕೇಳೋದಿರುತ್ತೆ ಅದ್ರ ಮೀನಿಂಗ್ ಏನು ಅಂತ ಹೇಳಿ, ನೀನು ಯಾವ ಥರ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ, ಯಾವ ಪಾಯಿಂಟ್ ಆಫ್ ವ್ಯೂವಲ್ಲಿ ನೀನು ಹೇಳ್ತಾ ಇದೆಯಾ ಅಂತ ಹೇಳಿ. ಸೊ ಐ ಆಮ್ ಕನ್ಫ್ಯೂಸ್ಡ್. ಐ ಡೋಂಟ್ ಗೆಟ್ ವಾಟ್ ಯು ಮೀನ್. ದಿಸ್ ಸಿಚುವೇಶನ್ ಈಸ್ ಕನ್ಫ್ಯೂಸಿಂಗ್ ಮೀ. ಈ ಒಂದು ಸಿಚುವೇಶನ್ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾರು ಸರಿ ಯಾರು ತಪ್ಪು, ಎಲ್ಲಿ ತಪ್ಪು ಮಾಡಿತ್ತು ಏನು ನನಗೆ ಅರ್ಥ ಆಗ್ತಿಲ್ಲ. ಇಟ್ ಈಸ್ ಕನ್ಫ್ಯೂಸಿಂಗ್ ಮೀ. ಐ ಎನ್ ಜಿ ಕೂಡ ಯೂಸ್ ಮಾಡ್ಬೋದು. ನನಗೆ ತುಂಬ ಕನ್ಫ್ಯೂಸ್ ಮಾಡ್ತಾ ಇದೆ ಇದು ಅಂತ ಹೇಳಿ. ಇನ್ನು ಕನ್ಫ್ಯೂಷನ್ ಕ್ಲಿಯರ್ ಆಗಿರಲ್ಲ, ಸೊ ಐ ಎನ್ ಜಿಯನ್ನು ಯೂಸ್ ಮಾಡ್ಬೋದು. ಓಕೆ, ಅಥವಾ ಪಾಸ್ಟ್ ಟೆನ್ಸ್ ಕನ್ಫ್ಯೂಸ್ಡ್. ಇಲ್ಲೇ ನೋಡಿ, ಐ ಆಮ್ ಕನ್ಫ್ಯೂಸ್ಡ್. ಸೊ ಆಲ್ರೆಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಐ ಆಮ್ ಕನ್ಫ್ಯೂಸ್ಡ್. ಕನ್ಫ್ಯೂಸ್ಡ್, ಕನ್ಫ್ಯೂಸಿಂಗ್, ಕನ್ಫ್ಯೂಸ್ ಮೂರು ಟೆನ್ಸಲ್ಲೂ ನಾವು ಯೂಸ್ ಮಾಡ್ಬೋದು. ಎಕ್ಸೈಟೆಡ್. ಸ್ಟ್ರಾಂಗ್ ಹ್ಯಾಪಿ ಫೀಲಿಂಗ್ ಬಿಫೋರ್ ಸಮಥಿಂಗ್ ಗುಡ್. ಸೊ ಏನೋ ಒಂದು ಒಳ್ಳೇದಾಗೋಕ್ಕಿಂತ ಮುಂಚೆ ಅದೊಂದು ನಮಗೆ ಒಂದು ಏನಂತ ಹೇಳ್ತೀವಿ, ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗೆ ಆಯ್ತದೆ ಅಂತ ಹೇಳಿ ಒಂದು ಸಾಂಗ್ ಇದೆಯಲ್ಲ ಅಪ್ಪು ಅವ್ರದ್ದು, ಆ ಥರ. ಸೊ ಏನೋ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಒಳ್ಳೇದಾಗುತ್ತೆ, ಅಥವಾ ಯಾರೋ ನಮ್ಗೆ ಇಷ್ಟ ಆದವ್ರು ಬರ್ತಾ ಇದ್ದಾರೆ, ನಮ್ಮನ್ನ ಮೀಟ್ ಆಗ್ತಾರೆ, ಎಲ್ಲೋ ಒಂದು ಕಡೆ ನನಗೆ ಇಷ್ಟವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಇಷ್ಟವಾದ ಊಟ ಮಾಡ್ತಾ ಇದ್ದೀನಿ, ಏನೋ ಒಂದು ಎಕ್ಸೈಟ್ಮೆಂಟ್.
ಅಥವಾ ನಾಳೆ ರಿಸಲ್ಟ್ಸ್ ಬರ್ತಾ ಇದೆ, ಪಕ್ಕ ನಂಗೆ ಫಸ್ಟ್ ರ್ಯಾಂಕ್ ಅಂತ ಗೊತ್ತಿದೆ, ಆವಾಗ ನಾಳೆ ಇನ್ನೂ ರಿಸಲ್ಟೇ ಬಂದಿಲ್ಲ, ಆಗಲೇ ಇವತ್ತು ಖುಷಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಐ ಆಮ್ ಎಕ್ಸೈಟೆಡ್ ಅಂತ ಹೇಳ್ತೀವಿ. ಐ ಆಮ್ ಎಕ್ಸೈಟೆಡ್. ಓಕೆ, ಗೋವಾ ಟ್ರಿಪ್ಗೆ ಹೋಗ್ತಾ ಇದ್ದೀವಾ, ಪ್ಲ್ಯಾನ್ ಎಲ್ಲ ಆಗಿದೆ, ನಾಳೆ ಇನ್ನೇನು ಗಾಡಿ ಹತ್ತಬೇಕಷ್ಟೇ, ಅವಾಗ ಹಿಂದಿನ ದಿನ ರಾತ್ರಿ ನಿದ್ದೆನೇ ಬರಲ್ಲ ಎಲ್ಲರಿಗೂ ಅಲ್ವಾ. ಅವಾಗ ಐ ಆಮ್ ಸೋ ಎಕ್ಸೈಟೆಡ್, ಐ ಆಮ್ ಸೋ ಎಕ್ಸೈಟೆಡ್ ಟು ಗೋ ಟು ಗೋವಾ ಅಂತ ಹೇಳಿ ಯೂಸ್ ಮಾಡ್ತೀವಿ. ಐ ಆಮ್ ಸೋ ಎಕ್ಸೈಟೆಡ್ ಟು ಗೋ ಟು ಗೋವಾ ಅಂತ ಬಳಸ್ತೀವಿ. ಐ ಆಮ್ ರಿಯಲಿ ಲುಕ್ಕಿಂಗ್ ಫಾರ್ವರ್ಡ್ ಟು ಇಟ್. ನೋಡಿ, ಲುಕ್ಕಿಂಗ್ ಫಾರ್ವರ್ಡ್ ಟು ಇಟ್ ಅಂದರೆ ಆ ಒಂದು ಸಿಚುವೇಶನ್, ಗೋವಾ ಯಾವಾಗ ಬರುತ್ತೋ, ಗೋವಾಕ್ಕೆ ಯಾವಾಗ ಹೋಗ್ತೀನೋ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಕನ್ನಡದಲ್ಲಿ ಯೂಸ್ ಮಾಡ್ತೀವಲ್ಲ, ಆವಾಗ ಐ ಆಮ್ ರಿಯಲಿ ಲುಕ್ಕಿಂಗ್ ಫಾರ್ವರ್ಡ್ ಟು ಇಟ್. ಅಂದರೆ ಲುಕ್ಕಿಂಗ್ ಫಾರ್ವರ್ಡ್ ಟು ಇಟ್ ಅಂದರೆ ನಾನು ಎದುರು ನೋಡ್ತಾ ಇದ್ದೀನಿ, ಕನ್ನಡದಲ್ಲಿ ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿ ಬಳಸ್ತೀವಲ್ಲ, ಎಲ್ಲರಿಗೂ ಗೊತ್ತು ಇದು. ನಾನು ಆ ಸಿಚುವೇಶನ್ ಆಗಲಿ ಅಂತ ಎದುರು ನೋಡ್ತಾ ಇದ್ದೀನಿ, ನನ್ನ ಮದುವೆ ಡೇಟ್ ಫಿಕ್ಸ್ ಆಗಲಿ ಅಂತ ಎದುರು ನೋಡ್ತಾ ಇದ್ದೀನಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಅಂತ ಹೇಳಿದ್ರೆ ಈ ಮೀನಿಂಗ್ ಆಗುತ್ತೆ. ಸೊ ಇದು ಕೂಡ ಏನಾಗುತ್ತೆ, ಎಕ್ಸೈಟೆಡ್ ಫೀಲಿಂಗ್ಗೆ ಅದೇ ರಿಪ್ಲೇಸ್ಮೆಂಟ್ ಆಗುತ್ತೆ. ಇದನ್ನು ಕೂಡ ನಾವು ರೀಪ್ಲೇಸ್ಮೆಂಟ್ ಆಗಿ ಬಳಸ್ಬೋದು. ಐ ಕಾಂಟ್ ವೇಟ್ ಫಾರ್ ಟುಮಾರೋ. ನಾಳೆಗೆ ನನಗೆ ವೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ನಾಳೆ ಯಾವಾಗ ಆಗುತ್ತೋ ಅನಿಸ್ತಾ ಇದೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಆವಾಗ ಇಂಗ್ಲೀಷಲ್ಲಿ ಐ ಕಾಂಟ್ ವೇಟ್ ಅಂತ ಹೇಳ್ತೀವಿ. ನನಗೆ ಕಾಯಕ್ಕಾಗ್ತಿಲ್ಲ, ನಾಳೆ ಯಾವಾಗುತ್ತೋ ಅಂತ ಅನ್ನಿಸ್ತಾ ಇದೆ ಅಂತ ಅಂತೀವಲ್ಲ ಕನ್ನಡದಲ್ಲಿ, ಆವಾಗ ಇಂಗ್ಲೀಷಲ್ಲಿ ಐ ಕಾಂಟ್ ವೇಟ್ ಫಾರ್ ಟುಮಾರೋ ಅಂತ ಹೇಳಿ ಬಳಸ್ತೀವಿ. ಓಕೆನಾ. ನರ್ವಸ್ ಆಲ್ರೆಡಿ ಹೇಳಿದೆ ಅನ್ಕೋತೀನಿ ನಾನು, ಮತ್ತೆ ಬಂದಿದೆ ಇದು. ಐ ಫೀಲ್ ನರ್ವಸ್, ಐ ಆಮ್ ಅ ಬಿಟ್ ಆಂಕ್ಷಿಯಸ್ ಅಬೌಟ್ ಇಟ್, ಮೈ ಹ್ಯಾಂಡ್ಸ್ ಆರ್ ಶೇಕಿಂಗ್. ನೋಡಿ, ಸಿಕ್ಕಾಪಟ್ಟೆ ಕೈಕಾಲೆಲ್ಲ ಗಡಗಡ ಅಂತಿತ್ತು ನಂದು ಅಂತ ಹೇಳ್ತೀವಲ್ಲ, ಅವಾಗ ಐ ಫೀಲ್ ನರ್ವಸ್ ಅಂತ ಹೇಳ್ಬೋದು. ಅಥವಾ ಐ ಫೆಲ್ಟ್ ನರ್ವಸ್. ನೀನು ಹೆಂಗೆ ಇಂಟರ್ವ್ಯೂ ಎಲ್ಲ ಹೆಂಗಾಯಿತು, ಚೆನ್ನಾಗಾಯ್ತಾ ಅಂತ ಹೇಳಿದಾಗ ಐ ಫೆಲ್ಟ್ ನರ್ವಸ್, ಇಲ್ಲ ಸಿಕ್ಕಾಪಟ್ಟೆ ಭಯ ಇತ್ತು ನನಗೂ ಕೂಡ, ಐ ಫೆಲ್ಟ್ ನರ್ವಸ್ ಅಂತ ಹೇಳ್ತೀವಿ. ಅಂದರೆ ಸಿಕ್ಕಾಪಟ್ಟೆ ಶಿವರಿಂಗ್ ಆಗ್ತಾ ಇತ್ತು ಅಂದರೆ ಇದು ಎಕ್ಸಾಕ್ಟ್ಲಿ ಭಯನೂ ಅಲ್ಲ, ನರ್ವಸ್ ಫೀಲಿಂಗೇ ಬೇರೆ, ನಿಮ್ಗೆ ಎಲ್ರಿಗೂ ಆಗಿರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಐ ಫೀಲ್ ನರ್ವಸ್, ಐ ಆಮ್ ಅ ಬಿಟ್ ಆಂಕ್ಷಿಯಸ್ ಅಬೌಟ್ ಇಟ್, ಮೈ ಹ್ಯಾಂಡ್ಸ್ ಆರ್ ಶೇಕಿಂಗ್. ಏನೋ ಒಂದು ಭಯ ಮಿಶ್ರಿತ ಒಂದು ಇದು ಇರುತ್ತೆ. ಸೊ ಅದಕ್ಕೆ ನಾವು ನರ್ವಸ್ ಅಂತ ಹೇಳಿ ಕರಿತೀವಿ. ಮೈ ಹ್ಯಾಂಡ್ಸ್ ಆರ್ ಶೇಕಿಂಗ್. ಯೂಶಲಿ ಜಸ್ಟ್ ಸ್ಕೇರ್ಡ್ ಫೀಲಿಂಗಿಗೆ ಕೈಕಾಲೆಲ್ಲ ನಡ್ಗೋದು ಎಲ್ಲ ಸ್ಟಾರ್ಟ್ ಆಗಲ್ಲ. ಬಟ್ ನರ್ವಸ್ ಫೀಲಿಂಗ್ ಆದಾಗ, ಯಾವಾಗ ಯಾರ್ದೋ ದೊಡ್ಡ ವ್ಯಕ್ತಿ ಜೊತೆಗೆ ಇಂಟರ್ವ್ಯೂ ಇರುತ್ತೆ, ಅಥವಾ ಯಾವುದೋ ಒಂದು ಎಕ್ಸಾಮ್ಗೆ ನೀವು ಹೋಗ್ತಾ ಇರ್ತೀರಾ, ಇನ್ನೂ ಎಂಟ್ರ್ ಆಗ್ತಾ ಇರ್ತೀರಾ, ಅಥವಾ ಕ್ವಶನ್ ಪೇಪರ್ ಕೈಯಲ್ಲಿ ಬಂದಿರುತ್ತೆ, ಸೊ ಅವಾಗೆಲ್ಲ ಆ ಫೀಲಿಂಗ್ ಬರ್ತಾ ಇರುತ್ತೆ. ಸೊ ಮೈ ಹ್ಯಾಂಡ್ಸ್ ಆರ್ ಶೇಕಿಂಗ್ ಅಂತ ಕೂಡ ಅನ್ಬೋದು. ಐ ಆಮ್ ಅ ಬಿಟ್ ಆಂಕ್ಷಿಯಸ್ ಅಬೌಟ್ ಇಟ್, ಆಂಕ್ಷಿಯಸ್ ಅಂತ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಐ ಫೀಲ್ ನರ್ವಸ್ ಅಂತ ಕೂಡ ಯೂಸ್ ಮಾಡ್ಬೋದು. ರಿಲೀವ್ಡ್ ಅಂದರೆ ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ಪ್ರಾಬ್ಲಮ್ ಸಾಲ್ವ್ ಆದಾಗ ಅಷ್ಟೇ ಅಲ್ಲ, ಒನ್ಸ್ ನೀವು ಎಕ್ಸಾಮ್ ಲಾಸ್ಟ್ ಒಂದು 7 ಎಕ್ಸಾಮ್ಸ್ ಮುಗಿಸಿರ್ತೀರ ಅಂದ್ಕೊಳ್ಳಿ, ಲಾಸ್ಟ್ ಡೇ ಆಫ್ ದ ಎಕ್ಸಾಮ್ ಪೇಪರ್ ಕೊಟ್ಟು ಹೊರಗೆ ಬರ್ತಿರಲ್ಲ, ಅವಾಗ ಒಂದು ರಿಲೀಫ್ ಇರುತ್ತೆ. ಐ ಫೀಲ್ ಸೋ ರಿಲೀವ್ಡ್, ಎಕ್ಸಾಮ್ ಮುಗಿತಪ್ಪ, ಎಲ್ಲ ಮುಗಿತಪ್ಪ. ಡಿಗ್ರಿ ಮುಗಿದಿರುತ್ತೆ, ಡಿಗ್ರಿ ಎಲ್ಲ ಆ್ಯನ್ಯುವಲ್ ಡೇ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಮನೆಗೆ ಹೋಗ್ತಿರ್ತೀರ, ಯು ಫೀಲ್ ರಿಲೀವ್ಡ್, ಓಕೆ ಡಿಗ್ರಿ ಮುಗಿತಪ್ಪ, ಮುಂದೆ ನೋಡೋಣ ಅಂಥೇಳಿ. ಸೊ ಆ ಥರ ರಿಲೀವ್ಡ್ ಅಂತ. ಒಂದು ಪ್ರಾಬ್ಲಮ್ ಸಾಲ್ವ್ ಆದಾಗೂ ಅದೇ ಥರ, ಯಪ್ಪ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು, ರಿಲೀವ್ ಆಯ್ತು, ಇವಾಗ ರಿಲೀಫ್ ಆಯ್ತು ನನಗೆ ಹೇಳ್ತೀವಿ. ಸೊ ಐ ಫೀಲ್ ರಿಲೀವ್ಡ್. ಥ್ಯಾಂಕ್ ಗಾಡ್ ಇಟ್ಸ್ ಓವರ್, ಮುಗಿತಪ್ಪ ಸಾಕಾಯಿತು, ಇದು ಎಕ್ಸಾಮ್ಗೆ ಓದಿ ಮುಗಿತಪ್ಪ, ಥ್ಯಾಂಕ್ ಗಾಡ್ ಇಟ್ಸ್ ಓವರ್ ಅಂತ ಹೇಳ್ತೀವಿ. ಅವಾಗ ಕೂಡ ರಿಲೀವ್ ಶಬ್ದಕ್ಕೆ ಇಟ್ಸ್ ಓವರ್, ಥ್ಯಾಂಕ್ ಗಾಡ್ ಇಟ್ಸ್ ಓವರ್ ಅಂತ ಹೇಳಿ ಬಳಸ್ಬೋದು. ಬರೀ ಇಟ್ಸ್ ಓವರ್ ಯೂಸ್ ಮಾಡೋಂಗಿಲ್ಲ ರಿಲೀವ್ ಬರೆಯುವಾಗ. ಇಟ್ಸ್ ಓವರ್ ಅಂದರೆ ಇದು ಮುಗೀತು ಅಂದಂಗೆ ಅಷ್ಟೇ. ಥ್ಯಾಂಕ್ ಗಾಡ್ ಇಟ್ಸ್ ಓವರ್ ಅಂದರೆ ಒಂದು ರಿಲೀಫ್ ಸಿಕ್ತು ಅನ್ನಂಗೆ. ಓಕೆ, ದಟ್ಸ್ ಅ ಬಿಗ್ ವೇಟ್ ಆಫ್ ಮೈ ಮೈಂಡ್ ಅಂದರೆ ನನ್ನ ತಲೆಯಿಂದ ಒಂದು ದೊಡ್ಡ ಭಾರ ಕೆಳಗಿಳಿತು. ಆಫ್, ಓ ಡಬಲ್ ಎಫ್, ಆಫ್ ಅಂದರೆ ತಲೆಯಿಂದ ತೆಗೆಯೋದು. ಓಕೆ, ಇಲ್ಲಿತ್ತು ಅಂದ್ಕೊಳ್ಳಿ, ದಿಸ್ ಪೆನ್ ಈಸ್ ಆಫ್ ಮೈ ಹೆಡ್, ದಿಸ್ ಈಸ್ ಆನ್ ಮೈ ಹೆಡ್, ದಿಸ್ ಈಸ್ ಆಫ್ ಮೈ ಹೆಡ್. ಓಕೆ, ಸೊ ಆನ್ ಆ್ಯಂಡ್ ಆಫ್ ಅನ್ನು ಆ ಥರ ಬಳಸ್ತೀವಿ. ಇದು ಆನ್, ಓ ಎಫ್, ಆಫ್, ಆಫ್. ಓಕೆ, ಓ ಎಫ್ ಅಲ್ಲ, ಓ ಡಬಲ್ ಎಫ್. ಸೊ ಆಫ್ ಅಂದರೆ ಅಲ್ಲಿಂದ ಹೋಯಿತು ಅಂದಂಗೆ, ಅಲ್ಲಿಂದ ಅದು ಇಲ್ಲ ಅಂದಂಗೆ. ಓಕೆನಾ. ಸೊ ದ್ಯಾಟ್ಸ್ ಅ ಬಿಗ್ ವೇಟ್ ಆಫ್ ಮೈ ಮೈಂಡ್. ಡಿಸಪಾಯಿಂಟೆಡ್, ವೆನ್ ಎಕ್ಸ್ಪೆಕ್ಟೇಷನ್ಸ್ ಆರ್ ನಾಟ್ ಮೆಟ್. ನೀವು ಅಂದ್ಕೊಂಡಿರೋದು ಆಗಿರಲ್ಲ, ಆವಾಗ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಐ ಆಮ್ ಡಿಸಪಾಯಿಂಟೆಡ್, ನನಗೆ ನಿರಾಸೆ ಆಯಿತು ಅಂತ ಹೇಳಿ ಬಳಸ್ತೀವಿ. ಸೊ ಐ ಆಮ್ ಡಿಸಪಾಯಿಂಟೆಡ್, ಐ ಎಕ್ಸ್ಪೆಕ್ಟೆಡ್ ಬೆಟರ್. ಆ್ಯಕ್ಚುಲಿ ಏನೋ ಒಂದು ಆರ್ಡ್ರ್ ಕೊಟ್ಟಿರ್ತೀರಾ, ಈ ಥರ ಮಾಡಿ ಅಂತ ಹೇಳಿ, ಅದಾಗಿರಲ್ಲ. ಸೊ ಇಲ್ಲ, ನಾನು ಅಂದ್ಕೊಂಡಂಗೆ ಆಗಿಲ್ಲ, ಇದಕ್ಕಿಂತ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೆ. ಐ ಎಕ್ಸ್ಪೆಕ್ಟೆಡ್ ಬೆಟರ್, ಇದಕ್ಕಿಂತ ಚೆನ್ನಾಗಾಗುತ್ತೆ ಅಂದ್ಕೊಂಡೆ. ದಿಸ್ ಡಿಂಟ್ ಟರ್ನ್ ಔಟ್ ದ ವೇ ಐ ಹೋಪ್ಡ್, ನಾನು ಅಂದ್ಕೊಂಡಂಗೆ ಇದಾಗಲಿಲ್ಲ. ದಿಸ್ ಡಿಂಟ್ ಟರ್ನ್ ಔಟ್ ದ ವೇ ಐ ಹೋಪ್ಡ್. ಓಕೆನಾ. ಸೊ ಐ ಎಕ್ಸ್ಪೆಕ್ಟೆಡ್ ಬೆಟರ್, ಐ ಆಮ್ ಡಿಸಪಾಯಿಂಟೆಡ್. ಸೊ ಒಂದು ಸೆಂಟೆನ್ಸ್ ಬರೀತೀರಾ ಡಿಸಪಾಯಿಂಟೆಡ್ ಯೂಸ್ ಮಾಡಿ. ಡಿಸಪಾಯಿಂಟ್, ನಿಮ್ಮ ಓನ್ ಸೆಂಟೆನ್ಸ್ ಬರೀ, ಡಿಸಪಾಯಿಂಟ್ ಯೂಸ್ ಮಾಡಿ. ಆಮೇಲೆ ಇದನ್ನು ಐ ಎಕ್ಸ್ಪೆಕ್ಟೆಡ್ ಬೆಟರ್ ಇದೆಯಲ್ಲ, ಎಕ್ಸ್ಪೆಕ್ಟೆಡ್
ಎಕ್ಸ್ಪೆಕ್ಟೆಡ್ಗೆ ಬೆಟರ್ ಆಗಿ ನೋಡಿ. ಎಕ್ಸ್ಪೆಕ್ಟೆಡ್ ಶಬ್ದ ಎಷ್ಟು ಕನ್ಫ್ಯೂಸ್ ಮಾಡುತ್ತಂದ್ರೆ ಎಲ್ರಿಗೂ. ಎಕ್ಸ್ಪೆಕ್ಟು, ಎಕ್ಸೆಪ್ಟು, ಎಕ್ಸೆಪ್ಟು 3 ಶಬ್ದ ಇದ್ದಾವೆ ಅಲ್ವಾ. ಇದನ್ನು ಲಾಸ್ಟ್ ಒಂದು ಕ್ಲಾಸಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಎಕ್ಸ್ಪೆಕ್ಟ್ ಅಂದರೆ ಬಯಸೋದು, ಎಕ್ಸೆಪ್ಟ್ ಅಂದರೆ ಬಿಟ್ಟು, ಎಕ್ಸೆಪ್ಟ್ ನಿನ್ನನ್ನು ಬಿಟ್ಟು ನಾವು ಹೋದ್ವಿ, ನಿನ್ನೊಬ್ಬಳನ್ನು ಬಿಟ್ಟು ಹೋದ್ವಿ, ಬಿಟ್ಟು. ಎಕ್ಸ್ಪೆಕ್ಟ್ ಅಂದರೆ ಬಯಸು, ಎಕ್ಸೆಪ್ಟ್ ಅಂದರೆ ಒಪ್ಕೋ. ಓಕೆನಾ. ಟ್ರೈ ಮಾಡಿ ಈ 3 ಶಬ್ದ ಬಳಸಿ ಒಂದೊಂದು ಸೆಂಟೆನ್ಸನ್ನು ಬರೀತೀರಾ ಕಮೆಂಟಲ್ಲಿ. ಅಂದರೆ ನಿಮಗೆ ಆ ಶಬ್ದದ ಅರ್ಥ ತಿಳಿದಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಇದನ್ನು ಕಮೆಂಟ್ ಮಾಡಿ 3 ಶಬ್ದ ಯೂಸ್ ಮಾಡಿ ಒಂದೊಂದು ಸೆಂಟೆನ್ಸನ್ನು ಕಮೆಂಟ್ ಮಾಡಿ, ಸರಿಯಾ ಇಲ್ವಾ, ತಪ್ಪಾಗಿದ್ರೆ ನಾನು ಕರೆಕ್ಟ್ ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್, ಗ್ರೇಟ್ಫುಲ್, ಫೀಲಿಂಗ್ ಥ್ಯಾಂಕ್ಫುಲ್. ಅಂದರೆ ನಿಮ್ಗೆ ಏನೋ ಒಂದು ಬಯಸಿದ್ದು ಸಿಕ್ಕಿರುತ್ತೆ, ಬಯಸಿದಂಗೆನೇ ಆಗಿರುತ್ತೆ, ಬಯಸಿದ್ಕಿಂತ ಇನ್ನೂ ಜಾಸ್ತಿನೇ ಆಗಿರುತ್ತೆ, ತುಂಬ ಖುಷಿಯಾಗಿರ್ತೀರಾ. ಓಕೆ, ಐ ಸೋ ಗ್ರೇಟ್ಫುಲ್ ಅಂತ ಅಂದರೆ ನಾನು ತುಂಬ ತುಂಬ ಋಣಿ ಆಗಿದ್ದೀನಿ. ಗ್ರೇಟ್ಫುಲ್, ಋಣಿ ಆಗಿದ್ದೀನಿ ಅಂತ ಬಳಸ್ತೀವಿ. ಓಕೆ, ಸೊ ತುಂಬ ಚಿರಋಣಿ ಆಗಿದ್ದೀನಿ ನಾನು ಈ ಥರ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಐ ಆಮ್ ಸೋ ಗ್ರೇಟ್ಫುಲ್ ಅಬೌಟ್ ಇಟ್, ಐ ಆಮ್ ಥ್ಯಾಂಕ್ಫುಲ್ ಅಬೌಟ್ ಇಟ್ ಅಂತ ಹೇಳ್ಬೋದು. ಐ ರಿಯಲಿ ಅಪ್ರಿಷಿಯೇಟ್ ದಿಸ್ ಅಂದರೆ ನಿಜ ನನಗೆ ತುಂಬ ಖುಷಿ ಆಯಿತು, ನನಗೆ ಇದಾಗಿದ್ದಕ್ಕೆ ತುಂಬ ಖುಷಿ ಇದೆ ಅಂತ ಹೇಳಿದಾಗ ಐ ರಿಯಲಿ ಅಪ್ರಿಷಿಯೇಟ್ ದಿಸ್ ಅಂತ ಹೇಳ್ತೀವಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತೀವಿ. ನೀವು ಈ ರೀತಿ ನನಗೆ ಬೆಂಬಲ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ನನ್ನ ಸ್ಟಡೀಸ್ಗೆ ಸಹಾಯ ಮಾಡಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ನನಗೆ ಇವಾಗ ಎಷ್ಟೊಂದು ಇಂಗ್ಲೀಷ್ ಬರ್ತಾ ಇದೆ, ಗ್ರೇಟ್ಫುಲ್. ನಾನು ದೇವ್ರಿಗೆ ತುಂಬ ಗ್ರೇಟ್ಫುಲ್ ಇದ್ದೀನಿ, ಈ ಥರ ಕ್ಲಾಸಸ್ ನಂಗೆ ಸಿಗ್ತಾ ಇದೆ. ಸೊ ನಾನು ಹೆಂಗೆ ಬೇಕೋ ಹಾಗೆ ಕ್ಲಾಸಸನ್ನು ಹೇಳ್ಕೊಡ್ತಾ ಇದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್. ನಾನು ಕ್ಲಾಸ್ ಮಾಡ್ತೀನಿ ಅಂತ ಬಂದಾಗ ಇಷ್ಟೊಂದು ಜನ ಕಲಿಯೋಕ್ಕೆ ರೆಡಿ ಇದ್ದಾರಲ್ಲ, ಸೊ ನಾನು ಕಲಿಸ್ಬೋದು, ನನ್ನ ಸರ್ವಿಸನ್ನು ನಾನು ಮಾಡ್ಬೋದು. ಐ ಆಮ್ ಸೋ ಗ್ರೇಟ್ಫುಲ್. ಸೊ ಈ ಥರ ನಾವು ತುಂಬ ಥ್ಯಾಂಕ್ಫುಲ್ ಫೀಲ್ ಆದಾಗ, ತುಂಬ ಗ್ರೇಟ್ಫುಲ್ ಫೀಲ್ ಆದಾಗ ನಾವು ಗ್ರೇಟ್ಫುಲ್ ಅಂತ ಹೇಳಿ ಬಳಸ್ತೀವಿ. ಐ ಆಮ್ ಥ್ಯಾಂಕ್ಫುಲ್ ಅಂತ ಬಳಸ್ಬೋದು. ಐ ರಿಯಲಿ ಅಪ್ರಿಷಿಯೇಟ್. ನೀವು ಯಾರೆಲ್ಲ ಫಾಲೋವರ್ಸ್ ನನ್ನ ಸಬ್ಸ್ಕ್ರಿಪ್ಷನ್ ಬಟನನ್ನು ಒತ್ತಿದ್ದೀರಾ, 12,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ E4 ಇಂಗ್ಲೀಷ್ಗೆ ಅಲ್ವಾ. ಆ ಎಲ್ಲ 12,000 ಜನರಿಗೂ ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಹೇಳ್ಬೋದು. ಬಿಕಾಸ್ ನನ್ನನ್ನು ನಂಬಿ ನಾನು ಇಂಗ್ಲೀಷ್ ಹೇಳ್ಕೊಡೋದನ್ನು ನೀವು ಟ್ರಸ್ಟ್ ಮಾಡಿ ನಂಬಿ ಸಬ್ಸ್ಕ್ರಿಪ್ಷನ್ ಬಟನನ್ನು ಒತ್ತಿರ್ತೀರ. ನಾನು ಅದಕ್ಕೆ ಯಾವತ್ತೂ ಮೋಸ ಮಾಡಲ್ಲ. ಸೊ ನಿಮಗೆ ನಿಮ್ಮ ಇಂಗ್ಲೀಷನ್ನು 10 ಸ್ಟೆಪ್ಸ್ 100 ಸ್ಟೆಪ್ಸ್ ಅಬೋವ್ ನಾನು ತೊಗೊಂಡು ಹೋಗ್ತೀನಿ ಬರೋ ದಿನಗಳಲ್ಲಿ. ಓಕೆನಾ. ಸೊ ಇವತ್ತು ನಾವು ಎಲ್ಲ ಶಬ್ದಗಳನ್ನು ಯಾವ ರೀತಿ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀವಿ. ಆ್ಯಂಡ್ ನಾನು ಕೊಟ್ಟಂತಹ ಎಕ್ಸಸೈಸನ್ನು ತಪ್ಪದೇ ಕಮೆಂಟ್ ಮಾಡಿ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತೋದನ್ನು ಮರಿಬೇಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದ್ಯಾಟ್ ಹೊಸ ಕ್ಲಾಸಸ್ ಬಂದಾಗ ನಿಮಗೆ ಅಪ್ಡೇಟ್ ಕೊಡುತ್ತೆ. ಓಕೆನಾ. ಐ ಆಮ್ ಸೋ ಥ್ಯಾಂಕ್ಫುಲ್, ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಯು ಆರ್ ಲಿಸ್ನಿಂಗ್ ಟು ಮೈ ಕ್ಲಾಸಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ.